Hello everyone, welcome you all for online LMS classes from Department of Collegiate and Technical Education. This is for Diploma Civil Engineering students. For second semester, the subject is Basic Surveying and the subject code is 20CE22P. So, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಆನ್ಲೈನ್ LMS ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸು ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ 2ನೇ ಸೆಮಿಸ್ಟರ್ ಅವ್ರಿಗಾಗಿರುತ್ತೆ. ಸೊ ಇದರಲ್ಲಿ ಬೇಸಿಕ್ ಸರ್ವೆ ಅನ್ನೋ ಒಂದು ಸಬ್ಜೆಕ್ಟ್ನ ಕಂಟಿನ್ಯೂಷನ್ ಪಾರ್ಟ್ನ ಕಲಿತೀವಿ. ಇದ್ರ ಕೋಡು 20CE22P ಆಗಿರುತ್ತೆ. So in this session we are going to discuss the new unit that is leveling. Leveling ಅನ್ನೋ ಒಂದು ಹೊಸ ಯೂನಿಟ್ನ ಬಗ್ಗೆ ಕಲಿಯೋಣ. ಸೊ ಇಲ್ಲಿ ತನಕ ನಾವು 3 ಯೂನಿಟ್ನ ಮುಗಿಸಿರ್ತೀವಿ ಈ ಸಬ್ಜೆಕ್ಟಲ್ಲಿ. ಮೊದಲನೇದು ಇಂಟ್ರೊಡಕ್ಷನ್ ಟು ಸರ್ವೇಯಿಂಗ್ ಆಗಿರುತ್ತೆ, ನೆಕ್ಸ್ಟ್ ಚೈನ್ ಸರ್ವೇಯಿಂಗ್ ಆಗಿರುತ್ತೆ, ಮತ್ತು ಕಾಂಪಸ್ ಸರ್ವೇಯಿಂಗ್ ಆಗಿರುತ್ತೆ. ಸೊ ಈ ಒಂದು ಸೆಷನಲ್ಲಿ ಹೊಸ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಲೆವೆಲಿಂಗ್ ಅಂತ ಕರಿತೀವಿ ಅದೊಂದು ಯೂನಿಟ್ನ. ಸೊ ವಾಟ್ ಈಸ್ ಲೆವೆಲಿಂಗ್ ಮತ್ತು ಅದರಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡಿ. Okay, so before starting, let us just recall what we have discussed in our previous sessions. ಕಳೆದಿರ್ತಕ್ಕಂಥ ಎಲ್ಲ ಸೆಷನ್ಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ. ಮೊದಲನೇದು ಇಂಟ್ರೊಡಕ್ಷನ್ ಟು ಸರ್ವಿಂಗ್ ವಿ ಹ್ಯಾವ್ ಲರ್ನ್ಡ್. ಸೊ ದೇರ್ ಆರ್ ಸೋ ಮೆನಿ ಕಂಟೆಂಟ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಟಾಪಿಕ್. ಫಸ್ಟ್ ಚಾಪ್ಟರ್ ಆಗಿರುತ್ತೆ, ಫಸ್ಟ್ ಯೂನಿಟ್ ಆಗಿರುತ್ತೆ ಇಂಟ್ರೊಡಕ್ಷನ್. ಸೆಕೆಂಡ್ ಯೂನಿಟ್ ಚೈನ್ ಸರ್ವಿಂಗ್ ಆಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್. ಸೊ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಮೇಲೆ ಒನ್ ಆಫ್ ದಿ ಕ್ಲಾಸಿಫಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಕಾಂಪಸ್ ಸರ್ವಿಂಗ್. ಕಾಂಪಸ್ ಸರ್ವಿಂಗ್ನ ನಾವು ಜಸ್ಟ್ ಪ್ರೀವಿಯಸ್ ಸೆಷನಲ್ಲಿ ಮುಗಿಸಿದ್ವಿ. ಸೊ ಇದೆಲ್ಲ ಥಿಂಗ್ಸು ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಲಾಸ್ಟ್ ಸೆಷನ್ಸ್. ಸೊ ಇನ್ನು ಹಳೆ ಸೆಷನ್ಸಲ್ಲೆಲ್ಲ ಇದನ್ನು ಕಲ್ತ್ವಿ. ನಾವು ದ ಕಂಟೆಂಟ್, ಟೇಬಲ್ ಆಫ್ ಕಂಟೆಂಟ್ ಫಾರ್ ದಿಸ್ ಸೆಷನ್ ಈಸ್ ಇಂಟ್ರೊಡಕ್ಷನ್ ಟು ಲೆವೆಲಿಂಗ್, ಟರ್ಮಿನಾಲಜೀಸ್ ಯೂಸ್ಡ್ ಇನ್ ಲೆವೆಲಿಂಗ್, ಲೆವೆಲ್ ಸರ್ಫೇಸ್ ಅಂತಂದ್ರೇನು, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಸರ್ಫೇಸ್ ಅಂತಂದ್ರೇನು, ಮತ್ತು ಡೇಟಮ್ ಅಂತಂದ್ರೇನು, ಮತ್ತು ಬೆಂಚ್ ಮಾರ್ಕ್. ಬೆಂಚ್ ಮಾರ್ಕಲ್ಲಿ 3 ಥರ ಬರುತ್ತೆ: GTS ಬೆಂಚ್ ಮಾರ್ಕ್, ಆರ್ಬಿಟ್ರರಿ ಬೆಂಚ್ ಮಾರ್ಕ್ ಆ್ಯಂಡ್ ಪರ್ಮನೆಂಟ್ ಬೆಂಚ್ ಮಾರ್ಕ್. ದೀಸ್ ಆರ್ ದಿ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಅವರ್ ಪ್ರೆಸೆಂಟ್ ಸೆಷನ್. ಏನು ವಾಟ್ ಈಸ್ ಲೆವೆಲಿಂಗ್? ಸೊ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ನೀವು ಅಬ್ಸರ್ವ್ ಮಾಡಿರ್ತೀರ, ರೋಡ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಕೆನಾಲ್ ಕನ್ಸ್ಟ್ರಕ್ಷನ್ನು, ಡ್ಯಾಮು, ಬ್ರಿಡ್ಜಸ್ಸು, ಕಲ್ವರ್ಟ್ಸು, ಬಿಲ್ಡಿಂಗ್ಸಲ್ಲಾಗಿರ್ಬೋದು. ಸೊ ದೇರ್ ಆರ್ ಫ್ಯೂ ಕನ್ಸ್ಟ್ರಕ್ಷನ್ ಸೈಟ್ಸ್ ವೇರ್ ದೀಸ್ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆರ್ ಯೂಸ್ಡ್. ಸೊ ಈ ಥರ ಒಬ್ಬ ವ್ಯಕ್ತಿ ನಿಂತಿರ್ತಾನೆ, ಒಬ್ಬ ಇಂಜಿನಿಯರ್ ಅಥವಾ ಸೂಪರ್ವೈಸರ್ ಈ ಥರ ಒಂದು ಇನ್ಸ್ಟ್ರೂಮೆಂಟ್ನ ಇಟ್ಕೊಂಡು ನಿಂತಿರ್ತಾನೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್. ಸೊ ಈ ಇನ್ಸ್ಟ್ರೂಮೆಂಟ್ನ ಯಾಕೆ ಉಪಯೋಗಿಸ್ತೀವಿ ಅಂತಂದರೆ ಲೆವೆಲಿಂಗ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಏನು ಲೆವೆಲಿಂಗ್ ಅಂತಂದ್ರೇನು, ಅದರ ಡೆಫಿನಿಷನ್ ಏನು ಕಲಿತಾ ಹೋಗೋಣ. ಸೊ ಫಸ್ಟ್ ಡೆಫಿನಿಷನ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೆಮರೈಸ್ ದೀಸ್ ಥಿಂಗ್ಸ್ ಫಾರ್ ಯುವರ್ ಎಂಟೈರ್ ಲೈಫ್ ಟೈಮ್. ಏನು ಲೆವೆಲಿಂಗ್ ಅಂತಂದರೆ, it is defined as art of determining the relative heights of different points on, above or below the surface of earth. ಸೊ ನಾವು ಚೈನ್ ಸರ್ವೇಯಿಂಗಲ್ಲಿ ಏನು ಮಾಡಿದ್ವಿ, ಲೆಂತನ್ನು ಮೆಜರ್ ಮಾಡೋದು ಹೇಗೆ, ಯಾವುದೇ ಒಂದು ಲೈನ್ದಾಗಿರ್ಬೋದು, ಯಾವುದೇ ಸರ್ವೆ ಮಾಡಬೇಕಾದ್ರೆ ಹೌ ಟು ಮೆಜರ್ ದ ಲೆಂತ್. ಸೊ ಅದರದ್ದು ಡಿಸ್ಟೆನ್ಸ್ನ ಹೇಗೆ ಮೆಜರ್ ಮಾಡೋದು ಅನ್ನೋದನ್ನು ಚೈನ್ ಸರ್ವೇಯಿಂಗಲ್ಲಿ ಕಲ್ತು. ಕಾಂಪಸ್ ಸರ್ವೇಯಿಂಗಲ್ಲಿ ಏನು ಕಲ್ತ್ವಿ, ಡೈರೆಕ್ಷನ್ ಆಫ್ ದಿ ಲೈನ್. ಸೊ ಅಂದರೆ ಅದು ಯಾವ ಡೈರೆಕ್ಷನಲ್ಲಿದೆ, ಎಷ್ಟು ಆ್ಯಂಗಲಲ್ಲಿದೆ, ಎಷ್ಟು ಬೇರಿಂಗ್ ಕೊಡುತ್ತೆ ಅದು ಅನ್ನೋದನ್ನು ಕಾಂಪಸ್ ಸರ್ವೇಯಿಂಗ್ ಕಲ್ತು. ಇವಾಗ ಏನು ಮಾಡ್ತೀವಿ, ಲೈನ್ ಅಲ್ಲ, ಪಾಯಿಂಟ್ಸ್ದು ಹೈಟ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ಲೆವೆಲ್ ಯಾವ ಲೆವೆಲಲ್ಲಿದೆ, ಪಾಯಿಂಟ್ ಎ ಈ ಲೆವೆಲಲ್ಲಿದೆ, ಪಾಯಿಂಟ್ ಎ 0 ಮೀಟ್ರಲ್ಲಿದೆ ಅಂತಂದರೆ ಪಾಯಿಂಟ್ ಬಿ ಪಾಯಿಂಟ್ ಎಗಿಂತ ಎಷ್ಟು ಹೈಟಲ್ಲಿದೆ ಅಥವಾ ಎಷ್ಟು ಕೆಳಗಡೆ ಇದೆ. ಈ ಥರ ಡಿಫ್ರೆನ್ಸ್ ಆಫ್ ಲೆವೆಲ್ಸ್ ಅಂದರೆ ಅದರ ಹೈಟ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ದು ಟಾಪಿಕ್ಸಲ್ಲಿ ಹೈಟ್ಸ್ ಬಗ್ಗೆ ಡಿಸ್ಕಸ್ಸೇ ಮಾಡಿಲ್ಲ, ಹೈಟನ್ನು ನಾವು ಮಾತಾಡಿರಲಿಲ್ಲ. ಓನ್ಲಿ ಲೆಂತನ್ನು ಹೇಗೆ ಮೆಜರ್ ಮಾಡೋದು ಮತ್ತು ಡೈರೆಕ್ಷನ್ನ ಹೇಗೆ ಮೆಜರ್ ಮಾಡೋದು, ಹಾರಿಜಾಂಟಲ್ ಆ್ಯಂಗಲ್ ಆಗಿರ್ಬೋದು, ಆಮೇಲೆ ಬೇರಿಂಗ್ ಆಗಿರ್ಬೋದು, ಸೊ ಟ್ರೂ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್, ಫೋರ್ ಬೇರಿಂಗ್, ಬ್ಯಾಕ್ ಬೇರಿಂಗ್. ಸೊ ಇದೆಲ್ಲದನ್ನು ನಾವು ಡೈರೆಕ್ಷನ್ಸ್ ಮತ್ತು ಲೆಂತ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಬಟ್ ಇನ್ ದಿಸ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಹೈಟ್ಸ್. ಅದನ್ನು ಲೆವೆಲ್ ಅಂತ ಕರಿತೀವಿ. ಹೈಟ್ ಅಂತ ನಾವು ಆಡು ಭಾಷೆಲ್ಲ ಅನ್ಬೋದು ಕಾಮನ್ ಆಗಿ, ಬಟ್ ಸರ್ವೇಯಿಂಗ್ ಟೆಕ್ನಿಕಲ್ ವರ್ಡ್ಸಲ್ಲಿ ನೋಡಿದ್ರೆ ನಾವು ಲೆವೆಲ್ ಅಂತ ಕರಿತೀವಿ. ಅಂದರೆ ಎಲಿವೇಶನ್ ಅಂತಲೂ ಕರಿಬೋದು, ಲೆವೆಲ್ ಅಂತಲೂ ಕರಿಬೋದು. ಸೊ ಲೆವೆಲಿಂಗ್ ಡೆಫಿನಿಷನ್ ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರಬೇಕು. ಏನದು, ಇಟ್ ಈಸ್ ಡಿಫೈನ್ಡ್ ಆಸ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ಹೈಟ್ಸ್ ಆಫ್ ಡಿಫ್ರೆಂಟ್ ಪಾಯಿಂಟ್ಸ್ ಆನ್ ದ ಸರ್ಫೇಸ್ ಆಫ್ ಅರ್ತ್, ಅಬೋವ್ ದ ಸರ್ಫೇಸ್ ಆಫ್ ಅರ್ತ್ ಆರ್ ಬಿಲೋ ದ ಸರ್ಫೇಸ್ ಆಫ್ ಅರ್ತ್ ಅಂತ. ಅಂದರೆ ಯಾವುದೇ ಪಾಯಿಂಟ್ಸ್ದು ಅದರದ್ದು ಹೈಟ್ಸ್ನ ಫೈಂಡ್ ಔಟ್ ಮಾಡುವಂಥದ್ದು, ಅದು
ಅರ್ತ್ ಸರ್ಫೇಸ್ ಮೇಲೆ ಇರ್ಬೋದು, ಅರ್ತ್ ಸರ್ಫೇಸ್ಗಿಂತ ಮೇಲೆ ಇರ್ಬೋದು, ಅರ್ತ್ ಸರ್ಫೇಸ್ಗಿಂತ ಕೆಳಗಡೆ ಇರ್ಬೋದು, ಅದನ್ನು ಲೆವೆಲಿಂಗ್ ಅಂತ ಕರಿತೀವಿ. ಸೊ ಒನ್ಸ್ ಅಗೇನ್ ಐ ರಿಪೀಟ್ ಲೆವೆಲಿಂಗ್ ಈಸ್ ಡಿಫೈನ್ಡ್ ಆಸ್ ಆರ್ಟ್ ಆಫ್ ಡಿಟರ್ಮೈನಿಂಗ್ the relative heights of different points on, above or below the surface of earth. This is known as leveling. ಇಲ್ಲಿ ನೋಡಿ, ಸೊ ಇದೊಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ, ಇದು ಲೆವೆಲಿಂಗ್ ಸ್ಟಾಫ್ ಅಂತ ಕರಿತೀವಿ, ಇದನ್ನು ಲೆವೆಲಿಂಗ್ ಸ್ಟಾಫ್ ಅಂತ ಕರಿತೀವಿ. ಇಲ್ಲಿ ಕರ್ವಲ್ಲಿ ಬಂದಿರೋಂಥದ್ದು ಅರ್ತ್ ಸರ್ಫೇಸ್ ಆಗಿರುತ್ತೆ. ಸೊ ದಿಸ್ ಇಸ್ ಆಫ್ ಅರ್ತ್ ಸರ್ಫೇಸ್. ಸೊ ಈ ಲೆವೆಲಿಂಗ್ ಸ್ಟಾಫ್ ಇಟ್ಟಿರೋವಂಥದ್ದು ಒಂದು ಪಾಯಿಂಟು, ಇಲ್ಲಿ ಇರೋವಂಥದ್ದು ಇನ್ನೊಂದು ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅಂತ ಕರೆಯೋಣ. ಸೊ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಮಧ್ಯೆ ಇರುವಂಥ ಹೈಟ್ ಡಿಫ್ರೆನ್ಸು, ಲೆವೆಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತೇಳಿ ಫೈಂಡ್ ಔಟ್ ಮಾಡೋದು. ಸೊ ಇದೊಂದು ಎಕ್ಸಾಂಪಲ್ ಆಗಿದೆ. So next, introduction and objectives of leveling. So leveling is a branch of surveying. The objectives or the object of which is ಅಂದರೆ ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕೋಸ್ಕರ ಲೆವೆಲಿಂಗ್ ಮಾಡ್ತೀವಿ ಅನ್ನೋದನ್ನು ಲೆಟ್ ಅಸ್ ಜಸ್ಟ್ ಬ್ರಷ್ ಅಪ್. ಮೊದಲನೇದು, ಟು ಫೈಂಡ್ ದಿ ಎಲಿವೇಶನ್ ಆಫ್ ಗಿವನ್ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಗಿವನ್ ಆರ್ ಅಸ್ಯೂಮ್ಡ್ ಡೇಟಾ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ಇಫ್ ಯು ಹ್ಯಾವ್ ಅ ಬುಕ್ ಆ್ಯಂಡ್ ಪೆನ್, ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. Objectives of what is leveling, what are the objectives of leveling, you may get in your examination. So first point, to find the elevation of given points with respect to given or assumed datum ಅಂತ ಕರೀತಾನೆ. ಅಂದರೆ ನಾವು ಯಾವುದೇ ಪಾಯಿಂಟು ಎಲಿವೇಶನ್ ಅಥವಾ ಹೈಟನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು ರೆಫರೆನ್ಸ್ ಆಗಿ ಇಟ್ಕೋತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಬಿಲ್ಡಿಂಗ್, ನಾನಿರುವಂಥ ಬಿಲ್ಡಿಂಗ್, ನಮ್ಮ ಕಾಲೇಜ್ ಬಿಲ್ಡಿಂಗು ಅಥವಾ ನಾನಿರುವಂಥ ಮನೆ ಎಷ್ಟು ಹೈಟ್ ಇದೆ ಅಂತೇಳಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನೀವು? ಹೇಗೆ ಅಂತಂದರೆ ಪ್ಲಿಂತ್ ಅಂತ ಏನು ಕರಿತೀವಲ್ಲ, ಪ್ಲಿಂತ್ ಬಿಲ್ಡಿಂಗ್ಸ್ ಒಳಗಡೆ, ಅಂದರೆ ನೀವು ಮನೆ ಒಳಗಡೆ ಎಂಟ್ರಿ ಆದಾಗ ನೀವು ಓಡಾಡೋಂಥ ಜಾಗ. ಸೊ ದಟ್ ಈಸ್ ನೋನ್ ಆಸ್ ಪ್ಲಿಂತ್ ಲೆವೆಲ್ ಅಂತ ಕರಿತೀವಿ. ಸೊ ಆ ಪ್ಲಿಂತ್ ಲೆವೆಲಿಂದ ನಾವೇನು ಮಾಡ್ತೀವಿ, ಬಿಲ್ಡಿಂಗ್ ಹೈಟನ್ನು ಮೆಜರ್ ಮಾಡ್ತೀವಿ. ಸೊ ಆ ಪ್ಲಿಂತ್ ಲೆವೆಲ್ ಅಂತ ಏನು ಕರಿತೀವಲ್ಲ, ನಮ್ಮ ಫ್ಲೋರ್, ಅದನ್ನು ಏನಂತ ಕರಿತೀವಿ, ಡೇಟಮ್ ಅಂತ ಕರಿಬೋದು ನಾವು ಬಿಲ್ಡಿಂಗ್ ಹೈಟ್ ಮೆಜರ್ ಮಾಡಬೇಕಾದ್ರೆ. ಅಂದರೆ ಯಾವುದೋ ಒಂದು ರೆಫರೆನ್ಸ್ ಪಾಯಿಂಟ್ ಅಥವಾ ರೆಫರೆನ್ಸ್ ಲೈನ್ ಅಥವಾ ರೆಫರೆನ್ಸ್ ಸರ್ಫೇಸನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಯಾವುದೇ ಆಬ್ಜೆಕ್ಟ್ದು ಹೈಟನ್ನು ಫೈಂಡ್ ಔಟ್ ಮಾಡೋದು, ಅದನ್ನು ನಾವೇನಂತ ಕರಿತೀವಿ, ಎಲಿವೇಶನ್ ಆರ್ ಫೈಂಡಿಂಗ್ ದ ಹೈಟ್ ಆಫ್ ದಿ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ದಟ್ ಈಸ್ ನೋನ್ ಆಸ್ ಡೇಟಮ್. ಅಂದರೆ ಯಾವುದೋ ಒಂದು ರೆಫರೆನ್ಸ್ ಆಗಿ ಇಟ್ಕೊಳೋದು. ಸೊ ರೆಫರೆನ್ಸನ್ನು ಯಾವುದು, ಇಟ್ ಶುಡ್ ಬಿ ಅ ಪರ್ಮನೆಂಟ್ ಆಬ್ಜೆಕ್ಟ್ ಆಗಿರಬೇಕು. ನೋಡಿ, ಪರ್ಮನೆಂಟ್ ಆಬ್ಜೆಕ್ಟ್ ಅಂದರೆ ಏನು ಅಂತ ನಾವು ವಿ ಹ್ಯಾವ್ ಡಿಸ್ಕಸ್ ಇನ್ ಅವರ್ ಪ್ರೀವಿಯಸ್ ಸೆಷನ್. ಸೊ ಪರ್ಮನೆಂಟ್ ಆಬ್ಜೆಕ್ಟ್, ಯಾವುದೇ ಒಂದು ಪರ್ಮನೆಂಟ್ ಆಬ್ಜೆಕ್ಟನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಹೈಟನ್ನು ಫೈಂಡ್ ಔಟ್ ಮಾಡೋದನ್ನು ನಾವು ಇದು ಉದ್ದೇಶ ಆಗಿರುತ್ತೆ ಲೆವೆಲಿಂಗ್ ಒಳಗೆ. ಟು ಫೈಂಡ್ ದಿ ಎಲಿವೇಶನ್ಸ್ ಆಫ್ ಗಿವನ್ ಪಾಯಿಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಗಿವನ್ ಆರ್ ಅಸ್ಯೂಮ್ ಡೇಟಮ್. ಸೊ ಅದು ಕೊಟ್ಟಿರಬಹುದು ಅಥವಾ ನಾವೇ ಅಸ್ಯೂಮ್ ಮಾಡಿರ್ಬೋದು. ದಟ್ ಈಸ್ ಫಸ್ಟ್ ಆಬ್ಜೆಕ್ಟ್. ನೆಕ್ಸ್ಟ್, ಟು ಎಸ್ಟಾಬ್ಲಿಷ್ ಪಾಯಿಂಟ್ಸ್ ಅಟ್ ಎ ಗಿವನ್ ಆರ್ ಅಸ್ಯೂಮ್ ಡೇಟಮ್. ಸೊ ಡೇಟಮ್ ಅಂತ ಏನು ಕೊಟ್ಟಿರ್ತಾರಲ್ಲ ಅಥವಾ ಅಸ್ಯೂಮ್ ಮಾಡಿರ್ತೀವಲ್ಲ ನಾವು, ಅದ್ರ ಮೇಲೆ ಪಾಯಿಂಟ್ಸ್ನ ಎಸ್ಟಾಬ್ಲಿಷ್ ಮಾಡೋಂಥದ್ದು, ಅದು ರೆಫರೆನ್ಸ್ ಆಗಿರೋವಂಥದ್ದು. ನೆಕ್ಸ್ಟ್, the first operation is required to enable the works to be designed, while the second operation is required in the setting out of all kinds of engineering work. First operation ಏನು, to enable the works to be designed. ಸೊ ನಾವು ಯಾವುದೇ ವರ್ಕನ್ನು ಡಿಸೈನ್ ಮಾಡಬೇಕಾದ್ರೆ, ಕನ್ಸ್ಟ್ರಕ್ಷನ್ ವರ್ಕ್ ಮಾಡಬೇಕಾದ್ರೆ ನಾವು ಲೆವೆಲಿಂಗ್ ಮಾಡ್ತೀವಿ ಅಂತ ಅರ್ಥ. ಸೆಕೆಂಡ್ ಆಪರೇಷನ್ ಈಸ್ ರಿಕ್ವೈರ್ಡ್ ಇನ್ ದ ಸೆಟ್ಟಿಂಗ್ ಔಟ್ ಆಫ್ ಆಲ್ ಕೈಂಡ್ಸ್ ಆಫ್ ಎಂಜಿನಿಯರಿಂಗ್ ವರ್ಕ್. ಫಸ್ಟ್ ಡಿಸೈನ್ ಮಾಡ್ತೀವಿ, ಆಮೇಲೆ ಅದನ್ನು ಸೆಟ್ಟಿಂಗ್ ಔಟ್ ಮಾಡ್ತೀವಿ ಅಂತಂದರೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಕೂಡ ಹೇಳ್ಬೋದು ನಾವು. ಗಾಟ್ ಇಟ್? ಸೊ ದಿಸ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟ್. ನೆಕ್ಸ್ಟ್, ಲೆವೆಲಿಂಗ್ ಡೀಲ್ಸ್ ವಿತ್ ಮೆಜರ್ಮೆಂಟ್ಸ್ ಇನ್ ವರ್ಟಿಕಲ್ ಪ್ಲೇನ್. ಸೊ ಇಲ್ಲಿ ತನಕ ನಾವು ಕಾಂಪಸ್ ಒಳಗೆ ಏನು ಮಾಡಿದ್ವಿ, ಹಾರಿಜಾಂಟಲ್ ಪ್ಲೇನ್ ಆ್ಯಂಡ್ ವರ್ಟಿಕಲ್ ಪ್ಲೇನ್ ಅಂತ ಎರಡು ಬರುತ್ತೆ. if your drawing classes have started, definitely they might have explained what is horizontal surface, what is vertical surface, horizontal plane ಅಂದ್ರೇನು, vertical plane ಅಂದ್ರೇನು, ಅದೆಲ್ಲ ಡ್ರಾಯಿಂಗಲ್ಲಿ ಕಲ್ತಿರ್ತೀವಿ. ಇಲ್ಲ ಅಂದರೆ ಗೋ ಥ್ರೂ ದಿ ಡ್ರಾಯಿಂಗ್ ವೀಡಿಯೋಸ್. ಡ್ರಾಯಿಂಗ್ ಸಬ್ಜೆಕ್ಟ್ ಇದೆಲ್ಲ ನಿಮಗೆ, ಅದರದ್ದು ವೀಡಿಯೋಸ್ ನೋಡಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಏನು ಈ ಹಾರಿಜಾಂಟಲ್ ಆ್ಯಂಗಲ್ಸ್ ಅಂತ ಏನು ಕರೋದಲ್ಲ, ಕಾಂಪಸಲ್ಲಿ ಕಲ್ತ್ಕೊಳ್ಳಿ ನಾವು, ದಟ್ ಏನಾಗುತ್ತೆ, ದಟ್ ಈಸ್ ಹಾರಿಜಾಂಟಲ್ ಸರ್ಫೇಸ್ ಅರ್ತ್ ಸರ್ಫೇಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ಹೈಟ್ಸ್ ಅಥವಾ ಎಲಿವೇಷನ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ವರ್ಟಿಕಲ್ ಸರ್ಫೇಸಲ್ಲಿ ಬರುತ್ತೆ. ಸೊ ಲೆವೆಲಿಂಗ್ ಡೀಲ್ಸ್ ವಿತ್ ಮೆಜರ್ಮೆಂಟ್ಸ್ ಇನ್ ಎ ವರ್ಟಿಕಲ್ ಪ್ಲೇನ್. ದಟ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್. ಇದನ್ನು ನೀವು ಕ್ಯಾಪ್ಚರ್ ಮಾಡ್ಕೊಳ್ಳಿ, ಮೇಕ್ ಎ ನೋಟ್ ಆಫ್ ಇಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೆಫಿನೆಟ್ಲಿ ದೇರ್ ಆರ್ ಚಾನ್ಸಸ್ ಆಫ್ ಅರೈಸಿಂಗ್ ದಿಸ್ ಕ್ವಶನ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಆಬ್ಜೆಕ್ಟಿವ್ಸ್. ಯಾವ ಉದ್ದೇಶಕ್ಕೋಸ್ಕರ ನಾವು ಲೆವೆಲಿಂಗ್ ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ಆಬ್ಜೆಕ್ಟಿವ್. ನೆಕ್ಸ್ಟ್, principle, which is very important. The principle of leveling is to obtain horizontal line of sight with respect to which vertical distance of points above or below this line of sight are found. ಅಂದರೆ ಇದಕ್ಕೆ ಪ್ರಿನ್ಸಿಪಲ್ ಏನೋ, ದ ಪ್ರಿನ್ಸಿಪಲ್ ಆಫ್ ಲೆವೆಲಿಂಗ್ ಈಸ್ ಟು obtain horizontal line of sight, ಎಕ್ಸಾಕ್ಟ್ ಹಾರಿಜಾಂಟಲ್ ಬರಬೇಕು, ವಿಚ್ ಶುಡ್ ಬಿ ಪ್ಯಾರಲಲ್ ಟು ಅರ್ತ್ ಸರ್ಫೇಸ್ ಅಂತಾದರೂ ಅನ್ಬೋದು. ಅಂದರೆ ನಾವು ಜಿಯೋಡೆಟಿಕ್ ಸರ್ವೇಯಿಂಗ್ ಮತ್ತು ಪ್ಲೇನ್ ಸರ್ವೇಯಿಂಗ್ ಅಂತ ಕರೆದಿವಲ್ಲ. ಜಿಯೋಡೆಟಿಕ್ ಸರ್ವೇಯಿಂಗ್ ಅಂದರೆ
ಅರ್ತ್ ಸರ್ಫೇಸ್ ಕರ್ವ್ ಆಗಿದೆ ಅಂತೇಳಿ. ಪ್ಲೇನ್ ಸರ್ವಿಂಗ್ ಅಂದರೆ ಅರ್ತ್ ಸರ್ಫೇಸ್ ಹಾರಿಜಾಂಟಲ್ ಆಗಿದೆ, ಲೆವೆಲ್ ಆಗಿದೆ ಅಂತ. ಅಂದರೆ ಅರ್ತ್ ಸರ್ಫೇಸ್ ಪ್ಲೇನ್ ಸರ್ವಿಂಗ್ ಅನ್ನೋದು ಪಿಕ್ಚರ್ ಬರುತ್ತೆ ಇಲ್ಲಿ. ಅರ್ತ್ ಸರ್ಫೇಸು ಲೆವೆಲ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಅದಕ್ಕೆ ಪ್ಯಾರಲಲ್ ಆಗಿ ನಾವು ಲೈನ್ ಆಫ್ ಸೈಟ್ ಅಂತ ಕರಿತೀವಿ ಇದನ್ನು. ಸೊ ದಿಸ್ ಈಸ್ ಆಲ್ಸೋ ನೋನ್ ಆಸ್ ಹಾರಿಜಾಂಟಲ್ ಲೈನ್ ಆಫ್ ಸೈಟ್, ಲೈನ್ ಆಫ್ ಕಾಲಿಮೇಷನ್ ಅಂತ ಕರಿತೀವಿ. ಏನು ಅದನ್ನು ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ ನಾನು. ಸೊ ದ ಪ್ರಿನ್ಸಿಪಲ್ ಆಫ್ ಲೆವೆಲಿಂಗ್ ಇಸ್ ಟು obtain horizontal line of sight with respect to which vertical distances of points on or above or below this line of sight are found. ಅಂದರೆ ಈ ಹಾರಿಜಾಂಟಲ್ ಲೈನ್ ಆಫ್ ಸೈಟ್ನ, ಈ ಲೈನ್ ಆಫ್ ಸೈಟ್ನ ಎಕ್ಸಾಕ್ಟ್ ಹಾರಿಜಾಂಟಲ್ ಆಗಿ ಮಾಡುವಂಥದ್ದು. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಇಲ್ಲಿ ನೋಡಿ, ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವೇನು ಮಾಡ್ಬೋದು, ಈಗ ಇಲ್ಲಿ ಗ್ರ್ಯಾಜುಯೇಷನ್ಸ್ ಇದೆ, ಇಲ್ಲಿ ಎಷ್ಟು ಹೈಟು 1 2 ಮೀಟರ್ ಇದೆ ಅಂತ ಅನ್ಕೊಂಡು. ಸೊ ಅವಾಗ ಏನಾಗುತ್ತೆ, ಇದಕ್ಕೊಂದು ಡೆಫಿನಿಷನ್ ಕೊಂಡು ಒಂದು 100 ಮೀಟರ್ ಲೆವೆಲ್ ಅಂತ ಕರೆಯೋಣ, ಅಥವಾ 0 ಮೀಟರ್ ಅಂತಲೇ ಕರೆಯೋಣ. ಸೊ 0 ಮೀಟರ್ ಲೈನಿಂದ ಈ ಪಾಯಿಂಟ್ ಏನಿದೆ 2 ಮೀಟರ್ ಡೌನ್ ಇದೆ. ಸೊ ಅವಾಗ ನಮ್ಗೆ ಲೆವೆಲ್ ಸಿಗುತ್ತೆ. ಪಾಯಿಂಟ್ ಬಿಗೆ ಬಂದಾಗ ಇದನ್ನು 0 ಮೀಟರ್ ಲೆವೆಲಿಂದ ಇದು 1 ಮೀಟರ್ ಡೌನಲ್ಲಿದೆ ಅಂತ. ಅಂದರೆ ಪ್ರಿನ್ಸಿಪಲ್ ಆಫ್ ಲೆವೆಲಿಂಗ್ ಅಂತಂದ್ರೇನು, ಲೈನ್ ಆಫ್ ಸೈಟ್ ಅಂದರೆ ನಾವು ಯಾವ ಇನ್ಸ್ಟ್ರೂಮೆಂಟಿಂದ ನಾವು ಅಬ್ಸರ್ವ್ ಮಾಡ್ತೀವಲ್ಲ, ಅಬ್ಸರ್ವ್ ಮಾಡೋವಂಥದ್ದು ಲೈನ್ ಆಫ್ ಸೈಟ್. ಅಂದರೆ ನಾವು ಕಣ್ಣಿಂದ ನೋಡುವಂಥದ್ದು ಲೈನ್ ಆಫ್ ಸೈಟ್ ಅಂತ ಕರಿತೀವಿ. ಅದನ್ನು ಎಕ್ಸಾಕ್ಟಾಗಿ ಹಾರಿಜಾಂಟಲ್ ಮಾಡ್ಕೊಂಡು ಅದರ ರೆಫರೆನ್ಸ್ ಆಗಿ ಇಟ್ಕೊಂಡು ಅದನ್ನು ಡೇಟಮ್ ಆಗಿ ಇಟ್ಕೊಂಡು ವರ್ಟಿಕಲ್ ಡಿಸ್ಟೆನ್ಸಸ್ ಆಫ್ ಪಾಯಿಂಟ್ಸ್ ಅಬೋವ್ ಆರ್ ಬಿಲೋ ದ ಲೈನ್ ಆಫ್ ಸೈಟ್ ಆರ್ ಫಾರ್ಮ್. ಸೊ ಅಬೋವ್ ಆರ್ ಬಿಲೋ ದ ಲೈನ್ ಆಫ್ ಸೈಟು ನಾವು ವರ್ಟಿಕಲ್ ಡಿಸ್ಟೆನ್ಸ್ ಆಫ್ ಪಾಯಿಂಟ್ಸ್. ಸೊ ಇದ್ರ ಮೇಲ್ಗಡೆ ಇದ್ದರೆ ಎಷ್ಟು ಹೈಟಲ್ಲಿ, ಇದ್ರ ಕೆಳಗಡೆ ಇದ್ದರೆ ಎಷ್ಟು ಹೈಟ್, ಎಷ್ಟು ಡೌನಲ್ಲಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ. ಸೊ ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಲೆವೆಲಿಂಗ್. ಸೊ ಐ ಗೆಸ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಮೇಕ್ ನೋಟ್ ಆಫ್ ಇಟ್. ವಾಟ್ ಈಸ್ ಲೆವೆಲಿಂಗ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಲೆವೆಲಿಂಗ್, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಲೆವೆಲಿಂಗ್. ಮೂರಲ್ಲಿ ನಿಮ್ಗೆ ಯಾವುದಾದ್ರೂ ಎರಡನ್ನ ಕಂಬೈನ್ ಮಾಡಿ ಹೇಳ್ಬೋದು. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಲೆವೆಲಿಂಗ್ ಅಂತ ಆದರೂ ಕೇಳ್ಬೋದು. ಸೊ ವಾಟ್ ಈಸ್ ಲೆವೆಲಿಂಗ್, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಲೆವೆಲಿಂಗ್ ಅಂತ ಆದರೂ ಕೇಳ್ಬೋದು. So please make a note of it. The principle of leveling is to obtain horizontal line of sight with respect to which vertical distances of points above or below this line of sight are found. This is the principle of leveling. Next, what are the terms used in leveling? So now compass ಮತ್ತು chaining ಅಲ್ಲಿ different types na ನಾವು different terms na ನಾವು ಕಲ್ತೀವಿ. So ಇಲ್ಲಿ leveling ಒಳಗಡೆ there are few terms which you need to memorize, which you need to keep in your mind. ಏನೇನದು terms ಅಂತ ಹೇಳಿ. Look at this picture. ಇಲ್ಲಿ ನೋಡಿ, ಇದು ಹಾರಿಜಾಂಟಲ್ ಪ್ಲೇನ್ ಅಂತ ಕರಿಬೋದು. ಸೊ ಇದನ್ನು ಲೆವೆಲ್ ಸರ್ಫೇಸ್ ಅಂತ ಕರಿಬೋದು. ಸೊ ದಿಸ್ ಈಸ್ ವರ್ಟಿಕಲ್ ಡೇಟಮ್, ದಿಸ್ ಈಸ್ ಜಿಯೋಡೆಟಿಕ್ ಡೇಟಮ್, ದಿಸ್ ಇಸ್ ವರ್ಟಿಕಲ್ ಲೈನ್, ಎಲಿವೇಷನ್ಸ್ ಆಫ್ ಈ ಥರ ಈ ಪಿಕ್ಚರ್ನ ಇಟ್ ಈಸ್ ಜಸ್ಟ್ ರೆಫರೆನ್ಸ್. ಇಲ್ಲಿ ನೋಡಿ ಲೆವೆಲ್ ಸರ್ಫೇಸ್. ವಾಟ್ ಈಸ್ ಲೆವೆಲ್ ಸರ್ಫೇಸ್? ಫಸ್ಟ್ ಟರ್ಮ್ ಲೆವೆಲ್ ಸರ್ಫೇಸ್ ಅಂತ ಕರಿತೀವಿ. ಎ ಲೆವೆಲ್ ಸರ್ಫೇಸ್ ಈಸ್ ಡಿಫೈನ್ಡ್ ಆಸ್ ಎ ಕರ್ವ್ಡ್ ಸರ್ಫೇಸ್ ವಿಚ್ ಅಟ್ ಈಚ್ ಪಾಯಿಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಗ್ರಾವಿಟಿ ಅಟ್ ದಟ್ ಪಾಯಿಂಟ್. ಸೊ ಕರ್ವ್ಡ್ ಸರ್ಫೇಸ್ ಒಳಗಡೆ ಈ ಒಂದು ಪಾಯಿಂಟ್, ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಎ ಪಾಯಿಂಟ್ ಅಂತ ಕರೆಯೋಣ. ಸೊ ನಮ್ಮ ಗ್ರಾವಿಟೇಷನಲ್ ಪವರ್ಗೆ ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿರೋವಂಥದ್ದು. ಸೊ ದಿಸ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಇರ್ತಕ್ಕಂಥ ಸರ್ಫೇಸ್, ಇದಕ್ಕೆ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಬರೋವಂಥದ್ದು, ಅದನ್ನು ಆ ಥರ ಲೆವೆಲ್ ಸರ್ಫೇಸ್. ಇಲ್ಲಿ ನೋಡಿ, ದಿಸ್ ಈಸ್ ಗ್ರಾವಿಟೇಷನಲ್ ಫೋರ್ಸ್, ಇದು ಗ್ರಾವಿಟೇಷನಲ್ ಫೋರ್ಸ್ ವರ್ಟಿಕಲ್ ಲೈನ್, ಇದಕ್ಕೆ ಎಕ್ಸಾಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಬಂದದ್ದು. ನೋಡಿ, ಇದು ಪರ್ಪೆಂಡಿಕ್ಯುಲರ್ ಇಲ್ಲ ಬಟ್ ಕಾಣಿಸ್ತಾ ಇದೆ. ಸೊ ಇದು ದಿಸ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದರೆ ಅದನ್ನು ಲೆವೆಲ್ ಸರ್ಫೇಸ್ ಅಂತ ಕರಿತೀವಿ. ಅಂದರೆ ನಮ್ಮ ಅರ್ಥ ಗ್ರಾವಿಟೇಷನಲ್ ಫೋರ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿರೋಂಥ ಅದನ್ನು ಲೆವೆಲ್ ಸರ್ಫೇಸ್ ಅಂತ ಕರಿತೀವಿ. ಅಂದರೆ ಎ ಲೆವೆಲ್ ಸರ್ಫೇಸ್ ಇಸ್ ಡಿಫೈನ್ಡ್ ಆಸ್ ಕರ್ವ್ಡ್ ಸರ್ಫೇಸ್ ವಿಚ್ ಅಟ್ ಈಚ್ ಪಾಯಿಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಗ್ರಾವಿಟಿ ಅಟ್ ದಟ್ ಪಾಯಿಂಟ್. ದಟ್ ಈಸ್ ಲೆವೆಲ್ ಸರ್ಫೇಸ್. ನೆಕ್ಸ್ಟ್ ಈಸ್ ಲೆವೆಲ್ ಲೈನ್. ದ ಲೈನ್ ಲೇಯಿಂಗ್ ಆನ್ ದಿ ಲೆವೆಲ್ ಸರ್ಫೇಸ್ ಇಸ್ ನಾಟ್ ಲೆವೆಲ್ ಲೈನ್. ಇದನ್ನು ಸರ್ಫೇಸ್ ಅಂತ ಕರಿತೀವಿ, ಲೆವೆಲ್ ಸರ್ಫೇಸ್ ಅಂತೇಳಿ. ಇದ್ರ ಮೇಲೆ ಒಂದು ಲೈನ್ ಹಾಕದ ಅಂತಂದರೆ ಅದನ್ನು ಲೆವೆಲ್ ಲೈನ್ ಅಂತ ಕರಿತೀವಿ. ಅಂದರೆ the line lying on the level surface is known as level line. Next is horizontal plane. So horizontal plane through a point is the plane tangential to the level surface. ಅಂದರೆ horizontal plane ಅನ್ನೋದು ಇದಕ್ಕೆ ಟ್ಯಾಂಜೆನ್ಷಿಯಲ್ ಆಗಿದೆ, ಲೆವೆಲ್ ಸರ್ಫೇಸಿಗೆ ಟ್ಯಾಂಜೆನ್ಷಿಯಲ್ ಪ್ಯಾರಲಲ್ ಆಗಿದೆ ಅಂತ. ಸೊ ಅದನ್ನು ಹಾರಿಜಾಂಟಲ್ ಪ್ಲೇನ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಹಾರಿಜಾಂಟಲ್ ಲೈನ್. ಅಂದರೆ ದ ಲೈನ್ ಇಟ್ ಈಸ್ ಅ ಸ್ಟ್ರೇಟ್ ಲೈನ್ ಟ್ಯಾಂಜೆನ್ಷಿಯಲ್ ಟು ಲೆವೆಲ್ ಲೈನ್. ಸೊ ಲೆವೆಲ್ ಲೈನಿಗೆ ಎಕ್ಸಾಕ್ಟ್ ಪ್ಯಾರಲಲ್ ಆಗಿರೋವಂಥದ್ದು ಅದನ್ನು horizontal line ಅಂತ ಕರಿತೀವಿ. ನೆಕ್ಸ್ಟ್ ಡೇಟಮ್, which is very important. As I said earlier, datum line is the reference line with respect to which the levels of other station points are fixed. ಅಂದರೆ ಯಾವುದೇ ಒಂದು ಪಾಯಿಂಟ್ ಅಥವಾ ಆಬ್ಜೆಕ್ಟ್ದು ಹೈಟ್ ಫೈಂಡ್ ಔಟ್ ಮಾಡಬೇಕು, ಎಲಿವೇಶನ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಯಾವುದೋ ಒಂದು ರೆಫರೆನ್ಸ್ ಸರ್ಫೇಸ್ನ ನಾವು ಇಟ್ಕೊಂಡಿರ್ತೀವಿ, ರೆಫರೆನ್ಸ್ ಆಗಿ ಇಟ್ಕೊತೀವಿ, ಅದನ್ನು ಡೇಟಮ್ ಲೈನ್ ಅಂತ ಕರಿತೀವಿ. ಸೊ ಡೇಟಮ್ ಲೈನ್ ಈಸ್ ದಿ ರೆಫರೆನ್ಸ್ ಲೈನ್ ವಿತ್ ರೆಸ್ಪೆಕ್ಟ್ ಟು ವಿಚ್ ದ ಲೆವೆಲ್ಸ್ ಆಫ್ ಅದರ್ ಸ್ಟೇಷನ್ ಪಾಯಿಂಟ್ಸ್ ಆರ್ ಫಿಕ್ಸ್ಡ್. ಸೊ ಅದನ್ನು ರೆಫರೆನ್ಸ್ ಆಗಿಟ್ಕೊಂಡು, ಯಾವುದೋ ಒಂದು ಸರ್ಫೇಸ್ನ ರೆಫರೆನ್ಸ್ ಆಗಿಟ್ಕೊಂಡು ಇನ್ನೂ ಉಳಿದಿರ್ತಕ್ಕಂಥ ಡಿಫ್ರೆಂಟ್ ಪಾಯಿಂಟ್ಸ್ದು
ಹೈಟ್ಸ್ ಅಥವಾ ಎಲಿವೇಶನ್ಸ್ನ ಫೈಂಡ್ ಔಟ್ ಮಾಡ್ತೀವಿ, ಅದನ್ನು ಡೇಟಮ್ ಲೈನ್ ಅಂತ ಕರಿತೀವಿ. ಇಟ್ ಈಸ್ ದಿ ರೆಫರೆನ್ಸ್ ಲೈನ್ ವಿತ್ ರೆಸ್ಪೆಕ್ಟ್ ಟು ವಿಚ್ ದ ಲೆವೆಲ್ಸ್ ಆಫ್ ಅದರ್ ಸ್ಟೇಷನ್ ಪಾಯಿಂಟ್ಸ್ ಆರ್ ಫಿಕ್ಸ್ಡ್. ಇಟ್ ಈಸ್ ನೋನ್ ಆಸ್ ಡೇಟಮ್ ಲೈನ್. Next, mean sea level, MSL, so which is very important. So what is mean sea level? Look at this picture. ಇಲ್ಲಿ ನೋಡಿ, ನೀವು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ನಿಮ್ಮ ಊರುಗಳಲ್ಲಿ ನೀವು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಇಲ್ಲಿ ನೋಡಿ, ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲೇನಾಗಿದೆ, ಇದು ಮೀನ್ ಸಿ ಲೆವೆಲ್ 214.42 ಮೀಟರ್ಸ್ ಅಂತ ಹೇಳ್ತಾರೆ. 214.42 214. ವಾಟ್ ಈಸ್ ದಿಸ್ ಮೀನ್ ಸಿ ಲೆವೆಲ್? MSL ಅಂತ ಕರೀತಾರೆ. ಕೆಲವು ಕಡೆ ಮೀನ್ ಸಿ ಲೆವೆಲ್ ಬರ್ದಿರ್ತಾರೆ, ಕೆಲವು ಕಡೆ MSL ಅಂತ ಬರ್ದಿರ್ತಾರೆ. ಏನದು ಅಂತೇಳಿ, look at this picture. It is the average height of sea for all stages of tides. It is derived by averaging the hourly tide height over a period of 19 years. 19 ವರ್ಷ ಅಂದರೆ ಟೈಡ್ಸ್, ನೀವು ಅಲೆಗಳನ್ನು ನೋಡಿರ್ತೀರ. ಸೊ ಈ ಅಲೆಗಳದ್ದು ಆವ್ರೇಜ್ ಹೈಟ್, ಸೊ ಸರಾಸರಿ ಆವ್ರೇಜ್ ಹೈಟ್ ಏನಿರುತ್ತಲ್ಲ ಅದನ್ನು ನಾವು ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೊಂದು ಟೈಡ್ ಇದೆ, ತುಂಬ ಹೈಟಲ್ಲಿದೆ, ಇಲ್ಲಿ ಯಾವುದೋ ಟೈಡ್ ಕೆಳಗಡೆ ಇದೆ. ಸೊ ಇದು ಎರಡನ್ನ ಆವ್ರೇಜ್ ಮಾಡಿದ್ರೆ ಇಲ್ಲಿ ಏನೋ ಒಂದು ಬರುತ್ತೆ. ಸೊ ಅದನ್ನು ಏನು ಮಾಡ್ತೀವಿ ನಾವು ಮೀನ್ ಸಿ ಲೆವೆಲ್ ಅಂತ. ಸಾರಿ, ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಇದು ಈ ಲೈನ್ಗಿಂತ ಕೆಳಗಡೆ ಬಂದಿರುತ್ತೆ ಟೈಡ್ಸು, ಇಲ್ಲಿ ಯಾವುದೋ ಮೇಲ್ ಬಂದಿರುತ್ತೆ, ಇಲ್ಲಿ ಈ ಲೆವೆಲ್ ಬಂದಿರುತ್ತೆ. ಸೊ ಡಿಫ್ರೆಂಟ್ ಟೈಡ್ಸ್ ಯಾವಾಗಲೂ ಜಾಸ್ತಿ ಜೋರಾಗಿ ಬರ್ತಿರುತ್ತೆ, ಕೆಲವು ಸಲ ಕಡಿಮೆ ಆಗುತ್ತೆ, ಕೆಲವು ಸಲ ಡೌನ್ ಆಗುತ್ತೆ. ಅಂದರೆ ಆವ್ರೇಜ್ ಹೈಟ್ಸ್ ಆಫ್ ಆಲ್ ಸ್ಟೇಜಸ್ ಆಫ್ ಟೈಡ್ಸ್ ಅಂತಂದರೆ ಇಟ್ ಈಸ್ ದ ಆವ್ರೇಜ್ ಹೈಟ್ ಆಫ್ ಸಿ ಫಾರ್ ಆಲ್ ಸ್ಟೇಜಸ್ ಆಫ್ ಟೈಡ್ಸ್. ಇಟ್ ಈಸ್ ಡಿರೈವ್ಡ್ ಬೈ ಆವ್ರೇಜಿಂಗ್ ದಿ hourly tide height over a period of 19 years. ಒಂದು ಗಂಟೆಯಲ್ಲಿ ಯಾವುದು ಹೈಯೆಸ್ಟ್ ಟೈಡ್ ಬರುತ್ತೋ ಆ ಥರ 19 ವರ್ಷಗಳ ಕಾಲ ಅದದ್ದು ಡೇಟಾನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಆವ್ರೇಜ್ ಮಾಡೋಂಥದ್ದು, ಅದನ್ನು ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ಸೊ ಯು ಪ್ಲೀಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. ಮೀನ್ ಸಿ ಲೆವೆಲ್ ಈಸ್ ದಿ ಲೆವೆಲ್ ಸರ್ಫೇಸ್, ಈಸ್ ದಿ ಡೇಟಮ್ ಸರ್ಫೇಸ್ ವಿಚ್ ಈಸ್ ಕನ್ಸಿಡರ್ಡ್ ಫಾರ್ ಆಲ್ ಸಾರ್ಟ್ಸ್ ಆಫ್ ಲೆವೆಲ್ಸ್. ಎಲ್ಲ ಥರದ ಲೆವೆಲ್ಸ್ಗೂ ಮೀನ್ ಸಿ ಲೆವೆಲ್ ಅನ್ನೋದನ್ನು ಡೇಟಮ್ ಆಗಿ ಇಟ್ಕೊಂಡಿರ್ತೀವಿ ನಾವು. ಸೊ ವಾಟ್ ಈಸ್ ದ ಡೇಟಮ್, ಫಿಕ್ಸ್ಡ್ ಡೇಟಮ್ ಫಾರ್ ಎಂಟೈರ್ ಕಂಟ್ರಿ, ನಮ್ಮ ಎಂಟೈರ್ ದೇಶಕ್ಕೆ ಯಾವುದು ಫಿಕ್ಸ್ಡ್ ರೆಫರೆನ್ಸ್ ಅಂತಂದರೆ ಮೀನ್ ಸಿ ಲೆವೆಲ್ ಆಗಿದೆ. ಅದನ್ನು ಎಲ್ಲಿ ಮಾಡಿರ್ತಾರೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಇಟ್ ಈಸ್ ದಿ ಆವ್ರೇಜ್ ಹೈಟ್ ಆಫ್ ಸಿ ಫಾರ್ ಆಲ್ ಸ್ಟೇಜಸ್ ಆಫ್ ಟೈಡ್ಸ್ ವಿಚ್ ಈಸ್ ಡಿರೈವ್ಡ್ ಬೈ ಆವ್ರೇಜಿಂಗ್ ದಿ ಹವರ್ಲಿ ಟೈಡ್ ಹೈಟ್ ಓವರ್ ಎ ಪೀರಿಯಡ್ ಆಫ್ 19 years. 19 ವರ್ಷಗಳ ಕಾಲ ಟೈಡ್ ಹೈಟ್ಸ್ದು ಡೇಟಾ ಕಲೆಕ್ಟ್ ಮಾಡಿ ಅದರದ್ದು ಆವ್ರೇಜ್ ಹೈಟ್ ಆಫ್ ಸಿನ ಫೈಂಡ್ ಔಟ್ ಮಾಡೋಂಥದ್ದು, ಅದನ್ನು ಮೀನ್ ಸಿ ಲೆವೆಲ್ ಅಂತ ಕರಿತೀವಿ. ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್ ಆ್ಯಂಡ್ ಟ್ರೈ ಟು ಮೆಮೊರೈಸ್. ನೆಕ್ಸ್ಟ್ ಈಸ್ ಎಲಿವೇಶನ್ ಆರ್ ರೆಡ್ಯೂಸ್ ಲೆವೆಲ್. ಸೊ ರೆಡ್ಯೂಸ್ ಲೆವೆಲ್ ಅಂತ RL ಅಂತ ಕರಿತೀವಿ. ರೆಡ್ಯೂಸ್ ಲೆವೆಲ್, ಇಟ್ ಈಸ್ ದಿ ಹೈಟ್ ಆರ್ ಡೆಪ್ತ್ ಆಫ್ ಎನಿ ಪಾಯಿಂಟ್ ಅಬೋವ್ ಆರ್ ಬಿಲೋ ಎನಿ ಡೇಟಮ್. ಅಂದರೆ ಫಾರ್ ಎಕ್ಸಾಂಪಲ್ ಡೇಟಮ್ ಮೀನ್ ಸಿ ಲೆವೆಲ್, ನಾವು ಮೀನ್ಸ್ ಇಲ್ಲಿ ನೋಡಿ, ಪ್ರೀವಿಯಸ್ ಪಿಕ್ಚರಲ್ಲಿ ನ್ಯೂ ಡೆಲ್ಲಿ ಅಂತ ಹೇಳಿಬಿಟ್ಟು 14.48 ಎಷ್ಟೋ ಬಂದಿತ್ತು. ಅಂದರೆ ಮೀನ್ ಸಿ ಲೆವೆಲ್ನ 0 ಅಂತ ಕನ್ಸಿಡರ್ ಮಾಡಿದ್ರೆ ಮೀನ್ ಸಿ ಲೆವೆಲಿಂದ 214.42 ಮೀಟರ್ಸ್ ಹೈಟಲ್ಲಿದೆ. ಅದು ಯಾವುದು? ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. ಕರೆಕ್ಟ್. ಅಂದರೆ ರೆಡ್ಯೂಸ್ ಲೆವೆಲ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. ಇಟ್ ಈಸ್ ದ ಹೈಟ್ ಆರ್ ಡೆಪ್ತ್ ಆಫ್ ಎನಿ ಪಾಯಿಂಟ್ ಅಬೋವ್ ದ ಬಿಲೋ ಆಫ್ ಎನಿ ಡೇಟಮ್. ಸೊ ನಾವು ಮೀನ್ ಸಿ ಲೆವೆಲ್ನ ರೆಫರೆನ್ಸ್ ಆಗಿ ಇಟ್ಕೊಂಡೆ, ಬೇರೆ ಯಾವುದೋ ನಮ್ಮ ಮೀನ್ ಸಿ ಲೆವೆಲ್ ನಮಗೆ ತುಂಬ ದೂರದಲ್ಲಿರುತ್ತೆ, ಸಮುದ್ರದಿಂದ ನಾವು ತೊಗೊಂಬರೋಕ್ಕಾಗೋದಿಲ್ಲ ರೆಫರೆನ್ಸ್. ಸೊ ನಾವು ಮಾಡ್ತಿರೋಂಥ ಪ್ರಾಜೆಕ್ಟ್ ಅಥವಾ ಎಕ್ಸ್ಪೆರಿಮೆಂಟಲ್ಲಿ ಯಾವುದೋ ಒಂದು ಡೇಟಮ್ ಸರ್ಫೇಸ್ನ ರೆಫರೆನ್ಸ್ ಆಗಿ ಇಟ್ಕೊತೀವಿ. ಆ ಒಂದು ಡೇಟಮ್ ಸರ್ಫೇಸಿಂದ ನಮ್ಮ ಆಬ್ಜೆಕ್ಟ್ ಎಷ್ಟು ಹೈಟಲ್ಲಿದೆ. ಫಾರ್ ಎಕ್ಸಾಂಪಲ್ ಡೇಟಮ್ನ ನಾನು 100 ಅಂತ ಅನ್ಕೋತೀನಿ, 100 ಮೀಟ್ರ್ ಅಂತ ಅನ್ಕೋತೀನಿ ನಾನು ತೊಗೊಂಡಿರೋಂಥ ಡೇಟಮ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಸ್ಟ್ ಕಲ್ವರ್ಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ರೋಡು ಮಧ್ಯದಲ್ಲಿ ಯಾವುದೋ ಒಂದು ಕೆಳಗಡೆ ಪೈಪ್ ರನ್ ಆಗಿರುತ್ತೆ. ಸೊ ಈ ಕಡೆಯಿಂದ ಆ ಕಡೆ ನೀರು ಪಾಸ್ ಆಗಲಿಕ್ಕೆ, ಈ ಕಡೆಯಿಂದ ಆ ಕಡೆ ಡ್ರೈನೇಜ್ ಪಾಸ್ ಆಗಲಿಕ್ಕೆ, ಸೊ ಅದ್ರ ಪಕ್ಕದಲ್ಲಿ ಒಂದು ಕಟ್ಟೆ ಕಟ್ಟಿರ್ತಾರಲ್ಲ, ಅದನ್ನು ಕಲ್ವರ್ಟ್ ಅಂತ ಕರಿತೀವಿ. ವಿಚ್ ಈಸ್ ಅ ಪರ್ಮನೆಂಟ್ ಆಬ್ಜೆಕ್ಟ್. ಸೊ ಆ ಕಟ್ಟೆದು ಹೈಟ್ 100 ಅಂತ ನಾನು ಅಸ್ಯೂಮ್ ಮಾಡ್ಕೊತೀನಿ. ಆ ಕಟ್ಟೆ ಹೈಟಿಂದ, ಸೊ ದಟ್ ಕಲ್ವರ್ಟ್ ಹೈಟಿಂದ ನಾನು ಬಿಲ್ಡಿಂಗ್ ಹೈಟ್ನ ಮೆಜರ್ ಮಾಡಬೇಕು, ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಹೈಟ್. ಸೊ ಆ ರೆಫರೆನ್ಸ್ 100 ಏನಿದೆ ಅಲ್ಲ, 100ಇಂದ ಎಷ್ಟು ಹೈಟಲ್ಲಿದೆ ಬಿಲ್ಡಿಂಗ್. ಫಾರ್ ಎಕ್ಸಾಂಪಲ್ 5 ಮೀಟರ್ ಇದೆ ಅಂತ ಅನ್ಕೊಂಡು, ಸೊ 100 + 5 105. ಸೊ ದಟ್ 105 ರೀಡಿಂಗ್ ಈಸ್ ನೋನ್ ಆಸ್ ರೆಡ್ಯೂಸ್ ಲೆವೆಲ್. ಅಂದರೆ ದ ಹೈಟ್ ಆರ್ ಡೆಪ್ತ್ ಆಫ್ ಎನಿ ಪಾಯಿಂಟ್ ಅಬೋವ್ ಆರ್ ಬಿಲೋ ಎನಿ ಡೇಟಾ. ಫಾರ್ ಎಕ್ಸಾಂಪಲ್ ನಾನು 100 ಅನ್ಕೊಂಡಿಲ್ಲ ಡೇಟಮ್, 200 ಅಂತ ಅನ್ಕೊಂಡು, ಅವಾಗ 200 + 5 ಏನಾಗುತ್ತೆ 205. ಸೊ ದಟ್ ಈಸ್ ರೆಡ್ಯೂಸ್ ಲೆವೆಲ್. ಫಾರ್ ಎಕ್ಸಾಂಪಲ್ ಕಲ್ವರ್ಟ್ಗಿಂತ ಕೆಳಗಡೆ ನಮ್ಮ ಬಿಲ್ಡಿಂಗ್ದು ಬೇಸ್ಮೆಂಟ್ ಇದೆ ಅಂತ ಅನ್ಕೊಂಡು, ಬೇಸ್ಮೆಂಟ್ ಲೆವೆಲ್ ಎಷ್ಟಿದೆ 2.5 ಮೀಟರ್ ಇದೆ. ಸೊ 100 - 2.5 ಅಂದರೆ 97.5 ಈಸ್ ದ ರೆಡ್ಯೂಸ್ ಲೆವೆಲ್ ಆಫ್ ದಟ್ ಬೇಸ್ಮೆಂಟ್ ಲೆವೆಲ್. ಆ ಥರ ನಾವು ಯಾವುದೇ ಆಬ್ಜೆಕ್ಟ್ ಹೈಟನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ
ನಮ್ಮ ಡೇಟಮ್ ಸರ್ಫೇಸ್ ಇಂದ ಏನು ರೆಫರೆನ್ಸ್ ಮಾಡಿ ರೀಡಿಂಗ್ ಬರುತ್ತಲ್ಲ ದಟ್ ಈಸ್ ನೋನ್ ಆಸ್ ರೆಡ್ಯೂಸ್ ಲೆವೆಲ್. ಇಲ್ಲಿ ನೋಡಿ, ಲುಕ್ ಅಟ್ ದಿಸ್ ಈಸ್ ಲೈನ್ ಆಫ್ ಸೈಟ್. ಇದು ಲೈನ್ ಆಫ್ ಸೈಟ್ ಆಗಿರುತ್ತೆ. ಇದು ಪಾಯಿಂಟ್ ಎ ಗ್ರೌಂಡ್ ಸರ್ಫೇಸ್ ಮೇಲೆ ಇರುವಂಥದ್ದು, ಇದು ಪಾಯಿಂಟ್ ಬಿ, ಇದು ಪಾಯಿಂಟ್ ಸಿ. ಸೊ ಇಲ್ಲಿ ನೋಡಿ ನಮ್ಮದು ಬೆಂಚ್ ಮಾರ್ಕ್ ಅಂತ ಕರಿತೀವಿ. ಬೆಂಚ್ ಮಾರ್ಕ್ ಅಂದರೆ ಏನಂತ ಹೇಳ್ತೀನಿ, 60 ಮೀಟರ್ ಇದೆ. ಇದನ್ನು ಡೇಟಾ ಮತ್ತು ಬೆಂಚ್ ಮಾರ್ಕ್ ಅಂತ ಕರಿತೀವಿ. ಇದು 60 ಮೀಟರ್ ಇದೆ ಅಂತ ಅನ್ಕೊಂಡು 60 ಹೈಟ್ ಆಫ್ ದಿಸ್ ಲೈನ್ ಆಫ್ ಸೈಟ್ ಏನಾಗುತ್ತೆ 1.1 ಮೀಟರ್ ಆಗುತ್ತೆ. 60 + 1.1 ಇದ್ರ ಲೈನ್ ಆಫ್ ಸೈಟ್ದು ರೆಡ್ಯೂಸ್ ಲೆವೆಲ್ ಏನಾಗುತ್ತೆ 60 + 1.1 61.1. 61.1 ಈಸ್ ದ ರೆಡ್ಯೂಸ್ ಲೆವೆಲ್ ಆಫ್ ದಿಸ್ ಲೈನ್ ಆಫ್ ಸೈಟ್. ಈ ಲೈನ್ ಆಫ್ ಸೈಟ್ದು ರೆಡ್ಯೂಸ್ ಲೆವೆಲ್ ಆಗಿದೆ. ಈಗ ಇದನ್ನ ರೆಫರೆನ್ಸ್ ಆಗಿಟ್ಕೊಂಡು ನಾನು ಪಾಯಿಂಟ್ ಎದು ಹೈಟ್ ಫೈಂಡ್ ಔಟ್ ಮಾಡಬೇಕಲ್ಲ. ಎಷ್ಟದು ಇದು ಎಷ್ಟಿದೆ 2.5 ಮೀಟರ್ ರೀಡಿಂಗ್ ತೋರಿಸ್ತಾ ಇದೆ. ಇಲ್ಲಿ ಲೆವೆಲಿಂಗ್ 1 2 3 4 5 6 ಈ ಥರ 2.5 ಮೀಟರ್ ನನಗೆ ಇಲ್ಲಿ ತೋರಿಸ್ತಾ ಇದೆ. ಅಂದರೆ ರೆಡ್ಯೂಸ್ ಲೆವೆಲ್ ಆಫ್ ದಿಸ್ ಲೈನ್ ಆಫ್ ಸೈಟ್ ಏನಾಗಿರುತ್ತೆ 60 + 1.1 61.1 ಮೈನಸ್ 2.5 ಮಾಡಿದ್ರೆ ನನಗೆ ಇದ್ರದ್ದು ರೆಡ್ಯೂಸ್ ಲೆವೆಲ್ಲು 58.6 ಬರುತ್ತೆ. ಸೊ ಇಲ್ಲಿ ನೋಡಿ, ದಿಸ್ ಲೈನ್ ಆಫ್ ಸೈಟ್ ಇಸ್ ಹಾರಿಜಾಂಟಲ್. ಇದ್ರದ್ದು ಲೈನ್ ಆಫ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಥವಾ ರೆಡ್ಯೂಸ್ ಲೆವೆಲ್ ಆಫ್ ಲೈನ್ ಆಫ್ ಸೈಟು ಫಿಕ್ಸ್ ಆಗಿದೆ. ಎಷ್ಟು 61.1 ಅಂದರೆ 60 + 1.1. ಸೊ 61.1 ರೆಫರೆನ್ಸಿಂದ ನಾನೀಗ ಪಾಯಿಂಟ್ ಎದು ಫೈಂಡ್ ಔಟ್ ಮಾಡಿದೆ RL ರೆಡ್ಯೂಸ್ ಲೆವೆಲ್, ದಟ್ ಈಸ್ 61.1 ಮೈನಸ್ 2.5 58.6 ಆಯಿತು. ನೆಕ್ಸ್ಟ್ 61.1 ಬಿ ಪಾಯಿಂಟ್ 3.5 ಮೀಟರ್ ಡೆಪ್ತಲ್ಲಿದೆ. ಅಂದರೆ 61.1 ಮೈನಸ್ 3.5 ಮಾಡಿದ್ರೆ ಇದ್ರದ್ದು ರೆಡ್ಯೂಸ್ ಲೆವೆಲ್ ಸಿಗುತ್ತೆ. ನೆಕ್ಸ್ಟ್ ಸಿ ಪಾಯಿಂಟ್ 61.1 ಮೈನಸ್ 2 ಮೀಟರ್ ರೆಡ್ಯೂಸ್ ಮಾಡಿದ್ರೆ ಇದ್ರದ್ದು ರೆಡ್ಯೂಸ್. ಸೊ ದ ಸೇಮ್ ವೇ ರೆಡ್ಯೂಸ್ ಲೆವೆಲ್ ಅಂತಂದರೆ ದ ಹೈಟ್ಸ್ ಆಫ್ ಡಿಫ್ರೆಂಟ್ ಪಾಯಿಂಟ್ಸ್, ದ ಹೈಟ್ ಆರ್ ಡೆಪ್ತ್ ಆಫ್ ಎನಿ ಪಾಯಿಂಟ್ ಅಬೋವ್ ಆರ್ ಬಿಲೋ any datum, that is known as reduced level, which is very important, try to memorize. Next is benchmark. Benchmark antandre it is the point of known elevation, just one line. It is the fixed reference point of known elevation with respect to datum. So look at this, ide katte culvert anta anತೀನಿ. ಇದನ್ನ benchmark ಅಂತ ಕರಿತೀವಿ. ಅಂದರೆ ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಡಿಫ್ರೆಂಟ್ ಪಾಯಿಂಟ್ಸ್ ಎಲಿವೇಶನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋದು, ಹೈಟ್ಸ್ನ ಫೈಂಡ್ ಔಟ್ ಮಾಡೋಂಥ. ಸೊ ದಿಸ್ ಈಸ್ ನೋನ್ ಆಸ್ ಬೆಂಚ್ ಮಾರ್ಕ್. ಇಲ್ಲಿ ನೋಡಿ, ಬೆಂಚ್ ಮಾರ್ಕ್ 60 ಮೀಟರ್ ಅಂತ ಬರೆದಿದೆ. ಅಂದರೆ ಇದ್ರ ಹೈಟ್ 60 ಮೀಟರ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಗಾಟ್ ಇಟ್. ಸೊ ಇಲ್ಲಿಂದೇನು 60 + 1.1 61.1 ಮೈನಸ್ 2.5 ಮಾಡಿದ್ರೆ 58.6, ಇಲ್ಲಿ ಮೈನಸ್ 3.5 ಮಾಡಿದ್ರೆ ಇದ್ರದ್ದು ರೆಡ್ಯೂಸ್ ಲೆವೆಲ್ ಸಿಗುತ್ತೆ, ಮತ್ತು ಇಲ್ಲಿ ಮೈನಸ್ 2 ಮಾಡಿದ್ರೆ ಇದ್ರದ್ದು ರೆಡ್ಯೂಸ್ ಲೆವೆಲ್. ಸೊ ದಿಸ್ ಇಸ್ ನೋನ್ ಆಸ್ ಬೆಂಚ್ ಮಾರ್ಕ್. ಅಂದರೆ ಬೆಂಚ್ ಮಾರ್ಕ್ ಈಸ್ ಫಿಕ್ಸ್ಡ್ ರೆಫರೆನ್ಸ್ ಪಾಯಿಂಟ್ ಆಫ್ ನೋನ್ ಎಲಿವೇಶನ್ ವಿತ್ ರೆಸ್ಪೆಕ್ಟ್ ಟು ಡೇಟಾ, ದಟ್ ಈಸ್ ನೋನ್ ಆಸ್ ಬೆಂಚ್ ಮಾರ್ಕ್. Next, line of collimation. It is the line of joining the intersection of process of diaphragm to the optical center of the object glass and its continuation. It is also known as line of sight. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಲೈನ್ ಆಫ್ ಕಾಲಿಮೇಷನ್ ಅಂತಾನು ಕರಿಬೋದು, ಇದನ್ನು ಲೈನ್ ಆಫ್ ಸೈಟ್ ಅಂತಾನು ಕರಿಬೋದು. ಫಾರ್ ಎಕ್ಸಾಂಪಲ್, ಈ ರೀತಿ ನಮ್ಮದು ಟೆಲಿಸ್ಕೋಪ್ ಇರುತ್ತೆ. ಸೊ ಜಸ್ಟ್ ಲೈಕ್ ಅ ಪೈಪ್. ಇದನ್ನು ಐ ಪೀಸ್ ಅಂತ ಕರಿತೀವಿ, ಇದನ್ನು ಆಬ್ಜೆಕ್ಟ್ ಗ್ಲಾಸ್ ಅಂತ ಕರಿತೀವಿ. ಐ ಪೀಸ್ ಸೆಂಟ್ರಿಂದ ಆಬ್ಜೆಕ್ಟ್ ಗ್ಲಾಸ್ ಸೆಂಟ್ರಿಗೆ ಪಾಸ್ ಆಗುವಂಥ ಲೈನ್, ಅದು ಇಮ್ಯಾಜಿನರಿ ಲೈನ್ ಇರೋದಿಲ್ಲ ಅಲ್ಲಿ. Just we have to imagine. So it is an imaginary line passing through the center of eyepiece and the center of objective glass and its continuation. ಅದನ್ನ ಲೈನ್ ಆಫ್ ಸೈಟ್ ಅಂತ. ಇಲ್ಲಿ ನೋಡಿ, ಇದನ್ನ ಐಪೀಸ್ ಅಂತ ಕರಿತೀವಿ, ಈ ಕಡೆ ಇದನ್ನ ಆಬ್ಜೆಕ್ಟ್ ಗ್ಲಾಸ್. ಇದ್ರ ಸೆಂಟ್ರಿಂದ ಇದ್ರ ಸೆಂಟ್ರಿಗೆ ಪಾಸ್ ಆಗಿ ಅದು ಕಂಟಿನ್ಯೂಷನ್, ಇದನ್ನ ಲೈನ್ ಆಫ್ ಕಾಲಿಮೇಷನ್ ಅಂತ ಕರಿತೀವಿ. ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಲೈನ್ ಆಫ್ ಸೈಟ್. ಓಕೆ, ಸೊ ಇಟ್ ಈಸ್ ದ line joining the intersection of crosses of diaphragm to the optical center of the object glass and its continuation is known as line of sight or line of collimation. Line of collimation and line of sight both are same, so remember that. Next, height of instrument. So what is height of instrument antandre, the RL of line of sight is known as height of instrument. Andre it is the elevation of line of collimation with respect to datum. So ಲೈನ್ ಆಫ್ ಕಾಲಿಮೇಷನ್ ಅಥವಾ ಲೈನ್ ಆಫ್ ಸೈಟ್ ಏನಿದೆಲ್ಲ ಅದರದ್ದು ಎಲಿವೇಶನ್, ಅದರದ್ದು ಹೈಟ್, ಅದನ್ನೇನಂತ ಕರಿತೀವಿ ನಾವು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್, ಅದನ್ನು HI ಅಂತ ಕರಿತೀವಿ ಇನ್ ಶಾರ್ಟ್. ಗಾಟ್ ಇಟ್. ಸೊ ಇಟ್ ಈಸ್ ದ ಎಲಿವೇಶನ್ ಆರ್ ಹೈಟ್ ಆಫ್ ಲೈನ್ ಆಫ್ ಕಾಲಿಮೇಷನ್ ವಿತ್ ರೆಸ್ಪೆಕ್ಟ್ ಟು ಡೇಟಮ್ ಆರ್ ಬೆಂಚ್ ಮಾರ್ಕ್. ಸೊ ಬೆಂಚ್ ಮಾರ್ಕ್ ಅಥವಾ ಡೇಟಮ್ಗೆ ರೆಫರೆನ್ಸ್ ಆಗಿಟ್ಕೊಂಡು ನಮ್ಮ ಲೈನ್ ಆಫ್ ಸೈಟ್ ಎಷ್ಟು ಹೈಟಲ್ಲಿದೆ ನಮ್ಮ ಕಣ್ಣಿಗೆ ಕಾಣುವಂಥ, ಸೊ ದಟ್ ಈಸ್ ನೋನ್ ಆಸ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್, ಬ್ಯಾಕ್ ಸೈಟ್, ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇನ್ಸ್ಟ್ರೂಮೆಂಟ್ನ ಸೆಟಪ್ ಮಾಡ್ತೀವಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ, ಆ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಿ ಬೆಂಚ್ ಮಾರ್ಕ್ ಮೇಲೆ ನಾವು ಲೆವೆಲಿಂಗ್ ಸ್ಟಾಫ್ ಇಟ್ಟು ನೋಡ್ತಕ್ಕಂಥ ರೀಡಿಂಗ್ನ ನಾವು ಬ್ಯಾಕ್ ಸೈಟ್ ಅಂತ ಕರಿತೀವಿ. ಅದು ಯಾವಾಗಲೂ ಫಸ್ಟ್ ಸೈಟ್ ಆಗಿರುತ್ತೆ. ಇಲ್ಲಿ ನೋಡಿ, ಇಟ್ ಈಸ್ ದಿ ಸ್ಟಾಫ್ ರೀಡಿಂಗ್ ಟೇಕನ್ ಆನ್ ಎ ನೋನ್ ಎಲಿವೇಶನ್. ಇಟ್ ಈಸ್ ದಿ ಫಸ್ಟ್ ಸ್ಟಾಫ್ ರೀಡಿಂಗ್ ಟೇಕನ್ ಆಫ್ಟರ್ ಸೆಟಪ್ ಆಫ್ ಇನ್ಸ್ಟ್ರೂಮೆಂಟ್. ಸೊ ಇನ್ಸ್ಟ್ರೂಮೆಂಟ್ನ ನಾವು ಶಿಫ್ಟ್ ಮಾಡ್ತಾ ಹೋಗಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ರತಿಯೊಂದು ಶಿಫ್ಟ್ ಮಾಡಿದಾಗೂ, ಇನ್ಸ್ಟ್ರೂಮೆಂಟ್ ಶಿಫ್ಟ್ ಮಾಡಿದಾಗೂ
ನಾವು ಫಸ್ಟ್ ರೀಡಿಂಗ್ ಯಾವ್ದು ತಗೋತೀವಿಲ್ಲ ಅದು ಬ್ಯಾಕ್ ಸೈಟ್ ಆಗಿದೆ, ದಟ್ ಈಸ್ ನೋನ್ ಆಸ್ BS. ಸೊ ಬ್ಯಾಕ್ ಸೈಟ್ ಅಂತಂದರೆ ಇನ್ಸ್ಟ್ರೂಮೆಂಟಿಂದ ನಾವು ಫಸ್ಟ್ ಸಲ ನೋಡ್ತೀವಲ್ಲ ಅದನ್ನು ಬ್ಯಾಕ್ ಸೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋದಿಲ್ಲ, ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಸೊ ಇಟ್ ಈಸ್ ದಿ ಫಸ್ಟ್ ಸ್ಟಾಫ್ ರೀಡಿಂಗ್ ಟೇಕನ್ ಆಫ್ಟರ್ ಸೆಟಪ್ ಆಫ್ ಈಚ್ ಇನ್ಸ್ಟ್ರೂಮೆಂಟ್. ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದನೂ ಸೆಟಪ್ ಮಾಡಿ ಆದಮೇಲೆ ಫಸ್ಟ್ ರೀಡಿಂಗ್ ನೋಡೋದನ್ನು ನಾವೇನಂತ ಕರಿತೀವಿ, ಬ್ಯಾಕ್ ಸೈಟ್ ಅಂತ ಕರಿತೀವಿ. ಇಟ್ ಈಸ್ ದಿ ಸ್ಟಾಫ್ ರೀಡಿಂಗ್ ಟೇಕನ್ ಆನ್ ಎ ನಾನ್ ಎಲಿವೇಶನ್. ಅಂದರೆ ಇಲ್ಲಿ ನೋಡಿ, ಇದು ಬೆಂಚ್ ಮಾರ್ಕ್ ತಾನೇ ಇದೆ, ಇದರದ್ದು ನನಗೆ ಎಲಿವೇಶನ್ ಗೊತ್ತಿದೆ. ಅಲ್ಲಿ 60 ಅಂತ ಹೇಳಿದೆ ಪ್ರೀವಿಯಸ್ ಪಿಕ್ಚರ್, ಇಲ್ಲಿ ಇನ್ನೊಂದು 70 ಅಂತ ಹೇಳ್ಬೋದು, 100 ಅಂತ ಹೇಳ್ಬೋದು, 200, 0 ಅಂತ ಹೇಳ್ಬೋದು, ವಾಟ್ ಎವರ್. ಸೊ ಇದ್ರದ್ದು ಎಲಿವೇಶನ್ ಗೊತ್ತಿದೆ ತಾನೆ, ಹೈಟ್ ಗೊತ್ತಿದೆ. ಸೊ ಈ ಗೊತ್ತಿರೋವಂಥ ಹೈಟ್ ಗೊತ್ತಿರೋವಂಥ ಆಬ್ಜೆಕ್ಟ್ ಮೇಲೆ ನಾವು ಲೆವೆಲಿಂಗ್ ಸ್ಟಾಫ್ನ ಇಟ್ಟುಬಿಟ್ಟು ನೋಡ್ತಕ್ಕಂಥ ರೀಡಿಂಗ್ನ ನಾವೇನಂತ ಕರಿತೀವಿ, ಬ್ಯಾಕ್ ಸೈಟ್ ಅಂತ ಕರಿತೀವಿ. ಬ್ಯಾಕ್ ಸೈಟ್. ನೆಕ್ಸ್ಟ್ ಈಸ್ ಫೋರ್ ಸೈಟ್. ಫೋರ್ ಸೈಟ್ ಅಂತಂದರೆ ಇಟ್ ಈಸ್ ದಿ ಲಾಸ್ಟ್ ಸ್ಟಾಫ್ ರೀಡಿಂಗ್ ಟೇಕನ್ ಬಿಫೋರ್ ಶಿಫ್ಟಿಂಗ್ ಅಪ್ ಆಫ್ ಇನ್ಸ್ಟ್ರೂಮೆಂಟ್. ಸೊ ಈ ಇನ್ಸ್ಟ್ರೂಮೆಂಟ್ನ ನಾನು ಶಿಫ್ಟ್ ಮಾಡಬೇಕು, ಇಲ್ಲಿಂದ ಇನ್ನೊಂದು ಕಡೆ ಎಲ್ಲ ತೊಗೊಂಡೋದು. ಸೊ ಇಲ್ಲಿ ಎರಡನೇದು ಇದನ್ನು ಸ್ಟಾಫ್ ರೀಡಿಂಗ್ ತೊಗೊಂಡೆ, ಮೂರನೇದು ಇದನ್ನು ತೊಗೊಂಡೆ, ನಾಲ್ಕನೇದು ಇದು ತೊಗೊಂಡೆ. ಅಂದರೆ ಈ ಒಂದು ಇನ್ಸ್ಟ್ರೂಮೆಂಟ್ ಸ್ಟೇಷನಿಂದ ಲಾಸ್ಟ್ ರೀಡಿಂಗ್ ಯಾವ್ದು ತಗೋತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಫೋರ್ ಸೈಟ್ ಅಂತ ಕರಿತೀವಿ. ಕರೆಕ್ಟ್. ಸೊ ಪ್ರತಿಯೊಂದು ಲೆವೆಲಿಂಗ್ ಸ್ಟೇಷನಿಂದ ಫಸ್ಟ್ ತೊಗೊಳೋದು ಬ್ಯಾಕ್ ಸೈಟ್ ಆಗಿರುತ್ತೆ, ಫಸ್ಟ್ ರೀಡಿಂಗು. ಲಾಸ್ಟ್ ತೊಗೊಳೋದು ಫೋರ್ ಸೈಟ್ ಆಗಿರುತ್ತೆ. ಕರೆಕ್ಟ್. ಇಟ್ ಈಸ್ ದಿ ಲಾಸ್ಟ್ ಸ್ಟಾಫ್ ರೀಡಿಂಗ್ ಟೇಕನ್ ಬಿಫೋರ್ ಶಿಫ್ಟಿಂಗ್ ಅಪ್ ಆಫ್ ಇನ್ಸ್ಟ್ರೂಮೆಂಟ್. ಸೊ ದಟ್ ಈಸ್ ಫೋರ್ ಸೈಟ್. Then FS. Next is intermediate site, that is IS, intermediate site ante. So all the staff reading between back site and foresight are intermediate site. So staff reading taken whose elevation is to be find out, ಅದನ್ನ intermediate site ಅಂತ ಕರಿತೀವಿ. ಅಂದರೆ ಇಲ್ಲಿ ನೋಡಿ, ಬ್ಯಾಕ್ ಸೈಟಲ್ಲಿ ಏನಾಗಿರುತ್ತೆ, ನಮಗೆ ಎಲಿವೇಶನ್ ಗೊತ್ತಿರುತ್ತೆ. ಇನ್ನು ಉಳಿದಿರೋಂಥ ಯಾವ ಸ್ಟೇಷನ್ನಲ್ಲೂ ಎಲಿವೇಶನ್ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಬೆಂಚ್ ಮಾರ್ಕ್ದು ಎಲಿವೇಶನ್ ಗೊತ್ತಿದೆ ನನಗೆ, ಎಷ್ಟು 60 ಮೀಟರ್ ಅಂತ ಅನ್ಕೋಣ. ಸೊ ಈ ಪಾಯಿಂಟ್ ಎ, ಇದನ್ನು ABC ಅಂತ ಕರೆಯೋಣ. ಪಾಯಿಂಟ್ ಎದ ಎಲಿವೇಶನ್ ಗೊತ್ತಿದೆನಾ, ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡಬೇಕು. ಇದ್ರದ್ದು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ನ ಫೈಂಡ್ ಔಟ್ ಮಾಡಿದೆ, ಇದನ್ನು ಇಮ್ಯಾಜಿನ್ ಮಾಡ್ಕೊಂಡೆ, ಇದ್ರದ್ದು ಎಷ್ಟು ರೀಡಿಂಗ್ ತೋರಿಸುತ್ತಲ್ಲ ಅದನ್ನು ಮೈನಸ್ ಮಾಡಿದ್ರೆ ಇದ್ರದ್ದು ಎಲಿವೇಶನ್. ನೆಕ್ಸ್ಟ್ ಪಾಯಿಂಟ್ ಬಿದು, ಇಲ್ಲಿ ಎಷ್ಟು ರೀಡಿಂಗ್ ತೋರಿಸುತ್ತೋ ಅದನ್ನು ಹೈಟ್ ಆಫ್ ಇನ್ಸ್ಟ್ರೂಮೆಂಟಿಂದ ಮೈನಸ್ ಮಾಡಿದ್ರೆ ಇದು ಸಿಗ್ತಾನೆ ರೆಡ್ಯೂಸ್. ಸೊ ಇಲ್ಲಿ ಬಂದಾಗ ಎಷ್ಟು ಸಿಗುತ್ತೋ ಆ ಥರ. ಸೊ ಇಂಟರ್ಮೀಡಿಯೇಟ್ ಸೈಟ್ ಅಂತಂದರೆ ಇಟ್ ಈ ಆಲ್ ದ ಸ್ಟಾಫ್ ರೀಡಿಂಗ್ ಟೇಕನ್ ಬಿಟ್ವೀನ್ ಬ್ಯಾಕ್ ಸೈಟ್ ಆ್ಯಂಡ್ ಫೋರ್ ಸೈಟ್. ಇಲ್ಲಿ ನೋಡಿ, ದಿಸ್ ಇಸ್ ಬ್ಯಾಕ್ ಸೈಟ್, ದಿಸ್ ಇಸ್ ಫೋರ್ ಸೈಟ್. ಇವೆರಡರ ಮಧ್ಯೆ ತಗೊಳ್ಳೋಂಥ ಎಲ್ಲ ರೀಡಿಂಗ್ಸ್ನು ಇಂಟರ್ಮೀಡಿಯೇಟ್ ಸೈಟ್ ಅಂತ. ಇಲ್ಲಿ ಬರೀ ಎರಡು ತೋರಿಸಿದ್ದಾರೆ, ಇಟ್ ಮೇ ಬಿ 1, 2, 3, 4, 10, 15, 20, 50 ಎಷ್ಟಾದರೂ ಆಗಿರ್ಬೋದು. ಸೊ ಇಂಟರ್ಮೀಡಿಯೇಟ್ ಸೈಟ್ ಅಂತಂದರೆ ಇಟ್ ಈಸ್ ದಿ ಸ್ಟಾಫ್ ರೀಡಿಂಗ್ ಟೇಕನ್ ಬಿಟ್ವೀನ್ ಬ್ಯಾಕ್ ಸೈಟ್ ಆ್ಯಂಡ್ ಫೋರ್ ಸೈಟ್ ಆರ್ ನೋನ್ ಆಸ್ ಇಂಟರ್ಮೀಡಿಯೇಟ್. ಅಥವಾ ಸ್ಟಾಫ್ ರೀಡಿಂಗ್ ಟೇಕನ್ ಹೂಸ್ ಎಲಿವೇಶನ್ ಇಸ್ ಟು ಬಿ ಫೌಂಡ್ ಔಟ್, ಅದನ್ನು ಕೂಡ ಇಂಟರ್ಮೀಡಿಯೇಟ್ ಸೈಟ್ ಅಂತ ಕರಿತೀವಿ. So these are all the terminologies used in leveling. Next is GTS ಅಂತ ಕರಿತೀವಿ, ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಬೆಂಚ್ಮಾರ್ಕ್ ಆರ್ ಪರ್ಮನೆಂಟ್ ಬೆಂಚ್ಮಾರ್ಕ್. GTS ಬೆಂಚ್ಮಾರ್ಕ್ ಅಥವಾ ಪರ್ಮನೆಂಟ್ ಬೆಂಚ್ಮಾರ್ಕ್ ಅಂತ ಕರಿತೀವಿ. ಬೆಂಚ್ಮಾರ್ಕ್ ಅಂತಂದರೆ ಏನು ಹೇಳಿದೆ ನಾನು, ಬೆಂಚ್ಮಾರ್ಕ್ ಈಸ್ ದ ಪಾಯಿಂಟ್ ಆಫ್ ನೋನ್ ಎಲಿವೇಶನ್ ವಿತ್ ರೆಫರೆನ್ಸ್ ಟು ಡೇಟಾ. ಅಂದರೆ ಯಾವುದೋ ಒಂದು ಆಬ್ಜೆಕ್ಟ್ದು ನನಗೆ ಎಲಿವೇಶನ್ ಗೊತ್ತಿದೆ, ಹೈಟ್ ಗೊತ್ತಿದೆ, ಅದನ್ನು ಬೆಂಚ್ಮಾರ್ಕ್ ಅಂತೀವಿ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಂಚ್ಮಾರ್ಕ್ಸ್ ಬರುತ್ತೆ. GTS, ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಬೆಂಚ್ಮಾರ್ಕ್. ಸೊ ನೀವು ಈ ನೆಕ್ಸ್ಟ್ ಇಂಟರ್ವ್ಯೂಸ್ಗೆ ಹೋದ್ರೆ ಅದನ್ನು ಕೇಳ್ಬೋದು, ವಾಟ್ ಈಸ್ GTS ಬೆಂಚ್ಮಾರ್ಕ್. ಸೊ ಎಕ್ಸ್ಪ್ಯಾಂಡ್ GTS ಬೆಂಚ್ಮಾರ್ಕ್. ಸೊ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಬೆಂಚ್ಮಾರ್ಕ್ ಅಂತ ಕರಿತೀವಿ. ಅದನ್ನು ಪರ್ಮನೆಂಟ್ ಬೆಂಚ್ಮಾರ್ಕ್ ಅಂತ ಕೂಡ ಕರಿಬೋದು. ಸೊ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಇದು ತುಂಬ ಕಡೆ, ಎಲ್ಲ ಕಡೆ ಇರೋದಿಲ್ಲ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಫ್ಯೂ ಓನ್ಲಿ ಸೆಲೆಕ್ಟೆಡ್ ಪ್ಲೇಸಸ್. GTS ಅಂತಂದರೆ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಬೆಂಚ್ಮಾರ್ಕ್. ಇಲ್ಲಿ ನೋಡಿ, ಇದು ಯಾವುದು US ಯುನೈಟೆಡ್ ಸ್ಟೇಟ್ಸ್ದು US ಜಿಯೋಲಾಜಿಕಲ್ ಸರ್ವೆ ಬೆಂಚ್ಮಾರ್ಕ್. ಎಲಿವೇಶನ್ ಅಬೋವ್ ಸಿ ಲೆವೆಲ್ ಎಷ್ಟು, 1138 ಫೀಟ್ ಅಂತ ಬರ್ತಿದೆ. ಸೊ ಇದು ಮೀನ್ ಸಿ ಲೆವೆಲಿಂದ ರೆಫರೆನ್ಸ್ನ ತೊಗೊಂಬಂದು ಸರ್ವೆ ಮಾಡ್ಕೊಂಡು ಬಂದು ಎಲ್ಲೋ ಒಂದು ಕಡೆ ಡ್ರಾಪ್ ಮಾಡಿರ್ತಾರೆ. ಸೊ ಸಮ್ ನೋನ್ ಪಾಯಿಂಟ್ಸಲ್ಲಿ ಡ್ರಾಪ್ ಮಾಡ್ತಾರೆ, ಅದನ್ನು GTS ಬೆಂಚ್ಮಾರ್ಕ್. ಇಲ್ಲಿ ನೋಡಿ ಡೆಫಿನೇಷನ್, ದಿಸ್ ಬೆಂಚ್ಮಾರ್ಕ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅಟ್ ಎ ಲಾರ್ಜ್ ಇಂಟರ್ವಲ್ ಆಲ್ ಓವರ್ ದ ಕಂಟ್ರಿ. The values of reduced level of relevant positions and the number of benchmark are given in a catalog published by this department. ಅಂದರೆ ಇದು ಸರ್ಕಾರದ ಒಂದು ಡಿಪಾರ್ಟ್ಮೆಂಟು, ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅನ್ನೋದು. ಈ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ, ಮೀನ್ ಸಿ ಲೆವೆಲ್ನು ಅವರೇ ಫೈಂಡ್ ಔಟ್ ಮಾಡಿರ್ತಾರೆ. ಮೀನ್ ಸಿ ಲೆವೆಲಿಂದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ, ನಮ್ಮ ದೇಶದ ಅಥವಾ ಯಾವುದೇ ದೇಶದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ ಒಳಗಡೆ ಏನು ಮಾಡ್ತಾರೆ, ಈ ಮೀನ್ ಸಿ ಲೆವೆಲ್ ಹೈಟನ್ನು ತೊಗೊಂಬಂದು ಡ್ರಾಪ್ ಮಾಡ್ತಾರೆ. ಅಂದರೆ ಅಲ್ಲಿಂದ ರೆಫರೆನ್ಸ್ ಆಗ್ತಾ ಬಂದು, ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಗ್ಳೂರು ಒಳಗಡೆ GTS ಬೆಂಚ್ಮಾರ್ಕ್ನ ಡ್ರಾಪ್ ಮಾಡಿರ್ತಾರೆ, ಅದರದ್ದು ಎಲಿವೇಶನ್ನ ಬರ್ದಿರ್ತಾರೆ. ಜಸ್ಟ್ ಲೈಕ್ ದಿಸ್, ಲುಕ್ ಅಟ್ ದಿಸ್, ಯುನೈಟೆಡ್ ಸ್ಟೇಟ್ಸ್ದು
ಜಿಯೋಲಾಜಿಕಲ್ ಸರ್ವೆ ಬೆಂಚ್ ಮಾರ್ಕು ಈ ಪಾಯಿಂಟಲ್ಲಿ ಯಾವುದೊಂದು ಪರ್ಟಿಕ್ಯುಲರ್ ಯಾವುದೊಂದು ಸಿಟಿ ಒಳಗಡೆ ಮಾರ್ಕ್ ಮಾಡಿದ್ರು. ಸೊ ಎಲಿವೇಶನ್ ಅಬೋವ್ ಸಿ ಲೆವೆಲ್ ಈಸ್ 1138 ಫೀಟ್ ಅಂತ ಬರುತ್ತೆ. ಅಂದರೆ MSL ಇಂದ 1138 ಫೀಟ್ ಅಬೋವ್ ಇದೆ. ಪ್ಲಸ್ ಅಂತ ಹಾಕಿದ್ದಾನೆ ಇಲ್ಲಿ, ಪ್ಲಸ್ ಮೀನ್ಸ್ ಲೆವೆಲ್ಗಿಂತ ಈ ಪಾಯಿಂಟ್ ಅಲ್ಲಿ ರೆಫರೆನ್ಸ್ ಕೊಟ್ಟಿರೋ ಪಾಯಿಂಟ್ ಹೈಟಲ್ಲಿ. ಇಫ್ ಇಟ್ ಈಸ್ ಲೆಸ್ ದನ್ ಬಿಲೋ ದ ಮೀನ್ಸ್ ಲೆವೆಲ್ ಅದು ಕೆಳಗಡೆ ಮೈನಸ್ ಅಂತ ಬರುತ್ತೆ. ಗಾಟ್ ಇಟ್. ಸೊ ಇದನ್ನು GTS ಬೆಂಚ್ ಮಾರ್ಕ್ ಅಂತ ನಾವು ಕರಿಬೋದು. So it is the benchmark established by Survey of India department at a large interval all over the country with reference to mean sea level. That is definition of GTS. Next is temporary benchmark. So ನೀವು ಸರ್ವೆ ಕಂಡಕ್ಟ್ ಮಾಡಬೇಕಾದ್ರೆ ಯಾವುದೋ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೆ ಏನು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ನಿಂತಿರ್ತಾರಲ್ಲ ಇಂಜಿನಿಯರ್ಸ್, ಅವ್ರಿಗೋಗಿ ಕೇಳಿ ನೀವು, ಅಥವಾ ನಿಮ್ಮ ಮನೆಗಳ ಹತ್ರ ನಿಮ್ಮ ಊರುಗಳಲ್ಲಿ ರೋಡಲ್ಲಿ ಈ ಥರ TBM ಅಂತ ಬರೆದಿರ್ತಾರೆ, ಅದನ್ನು ಟೆಂಪರರಿ ಬೆಂಚ್ ಮಾರ್ಕ್ ಅಂತ ಕರಿತೀವಿ. ಸೊ ಈ ಥರ ನೋಡಿ ಇಲ್ಲೊಂದು ಸ್ಕ್ವೇರ್ ಹಾಕ್ಬಿಟ್ಟು ಇಲ್ಲಿ ಇಂಟು ಮಾರ್ಕ್ ಹಾಕಿದೆ. ಸೊ ಇದ್ರದ್ದು ರೆಡ್ಯೂಸ್ ಲೆವೆಲ್, ಇದ್ರದ್ದು ಎಲಿವೇಶನ್ನು ಟೆಂಪರರಿ ಬೆಂಚ್ ಮಾರ್ಕ್. ಅಂದರೆ ಇಲ್ಲಿ ನೋಡಿ ಲುಕ್ ಅಟ್ ದಿಸ್, ಈ ಥರನೂ ಮಾಡಿರ್ತಾರೆ. ಸ್ವಲ್ಪ ಒಂದು ಸ್ಮಾಲ್ ಮಾರ್ಟರ್ ಹಾಕಿರ್ತಾರೆ, ಅಲ್ಲಿ ಯಾವುದೋ ಒಂದು ಪ್ಲೇಟ್ ಹಾಕಿರ್ತಾರೆ, ಅದರದ್ದು ಲೆವೆಲ್ ಬರೆದಿರ್ತಾರೆ, ಪೇಂಟಿಂದ ಬರೆದಿರ್ತಾರೆ. ಅದನ್ನು ಟೆಂಪರರಿ ಬೆಂಚ್ ಮಾರ್ಕ್. ಏನಂಗಂದರೆ ಎ ಟೆಂಪರರಿ ಬೆಂಚ್ ಮಾರ್ಕ್ ಈಸ್ ಅ ಫಿಕ್ಸ್ಡ್ ಪಾಯಿಂಟ್ ವಿತ್ ಅ ನೋನ್ ಎಲಿವೇಶನ್ ಯೂಸ್ಡ್ ಫಾರ್ ಲೆವೆಲ್ ಕಂಟ್ರೋಲ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಆ್ಯಂಡ್ ಸರ್ವೆ. ಸೊ ಸರ್ವೆ ಮಾಡಬೇಕಾದ್ರೆ ನಾವು ಪ್ರತಿ ಸಲ ಅಟ್ ದಿ ಎಂಡ್ ಆಫ್ ಎ ಡೇಸ್ ವರ್ಕ್, ಅಂದರೆ ಒಂದು ಡೇ ಸರ್ವೆ ಮಾಡಿ ಆದಮೇಲೆ ನಮಗೆ ನಾಳೆ ಕಂಟಿನ್ಯೂ ಮಾಡಬೇಕು. ನಾಳೆ ಕಂಟಿನ್ಯೂ ಮಾಡಬೇಕು ಅಂತಂದರೆ ನಾವು ರೆಫರೆನ್ಸ್ನ ಅಲ್ಲೆಲ್ಲೋ ಒಂದು 25-30 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸ್ ದೂರದಿಂದ ತಗೊಂಬರೋಕ್ಕಾಗುತ್ತೆ, ಆಗಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು, ಅಟ್ ದಿ ಎಂಡ್ ಆಫ್ ಡೇಸ್ ವರ್ಕ್ ನಾವು ಟೆಂಪರರಿ ಬೆಂಚ್ ಮಾರ್ಕ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರು ಸೆಂಟ್ರಿಂದ ರೈಲ್ವೆ ಸ್ಟೇಷನಿಂದ ಸರ್ವೆ ಸ್ಟಾರ್ಟ್ ಮಾಡಿದೆ. ಸೊ ಸರ್ವೆ ಸ್ಟಾರ್ಟ್ ಮಾಡಿ ನಾನು ಹೇಳಿದೆ ಒಂದು 50 ಕಿಲೋಮೀಟರ್ ಸಂಜೆ ತನಕ ಹೋದೆ. 50 ಕಿಲೋಮೀಟರ್ ಸರ್ವೆ ಲೆವೆಲಿಂಗ್ ತಗೋತಾ ಹೋದೆ. 50 ಕಿಲೋಮೀಟರ್ಸ್ ಹೋದ್ಮೇಲೆ ಏನು ಮಾಡಿದೆ ನಾನು, ಡೇ ಕತ್ಲಾಯಿತು, ಡೇ ಎಂಡ್ ಮಾಡಿದೆ. ಮತ್ತು ನಾಳೆ ಬೆಳಗ್ಗೆ ಬಂದು ನಾನು ಮಾಡಬೇಕು ಅಂತಂದರೆ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಂದನೇ ನಾವು ತೊಗೊಂಡೋಗ್ಬೇಕಾ, ಲೆವೆಲ್ಸ್ನ ತೊಗೊಂಡೋಗ್ಬೇಕು ಕ್ಯಾರಿ ಮಾಡೋಕ್ಕೆ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಮತ್ತೆ ಇಟ್ ಈಸ್ ರಿಪೀಟೆಡ್ ಪ್ರೊಸೆಸ್. ಅದಕ್ಕೇನು ಮಾಡ್ತೀನಿ ನಾನು, 50 ಕಿಲೋಮೀಟ್ರಿಗೆ ಎಂಡ್ ಎಲ್ಲಾಗುತ್ತಲ್ಲ ಅಲ್ಲೊಂದು ಈ ಟೆಂಪರರಿ ಬೆಂಚ್ ಮಾರ್ಕ್ನ ಎಸ್ಟಾಬ್ಲಿಷ್ ಮಾಡಿ ಅಲ್ಲಿಗೆ ಬರೆದೋಗ್ಬಿಡ್ತೀನಿ ನಾನು. ಅಂದರೆ ಇಲ್ಲಿಗೆ ಬಂದಾಗ 50 ಕಿಲೋಮೀಟರ್ಸ್ ಆಗಿ ಬಂದಾಗ ದ ಲೆವೆಲ್ ಆಫ್ ದಿಸ್ ಪಾಯಿಂಟ್ ಈಸ್ ಇಷ್ಟು ಅಂತೇಳಿ. ಸೊ ರೈಲ್ವೆ ಸ್ಟೇಷನಲ್ಲಿ ತೊಗೊಂಡಿರೋವಂಥದ್ದು ಬೆಂಚ್ ಮಾರ್ಕ್ 100 ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಅಲ್ಲಿಗೆ ಬಂದಾಗ ಎಷ್ಟು 128 ಎಷ್ಟು ಆಗಿರುತ್ತೆ 50 ಕಿಲೋಮೀಟರ್ಸ್ ಬಂದಾಗ. ಆ 128 ಮಾರ್ಕ್ನ ಅಲ್ಲಿ ಬರೆದು ಬಿಟ್ಟು ಪೇಂಟಲ್ಲಿ ಅಲ್ಲಿ ಯಾವುದೋ ಒಂದು ಮಾರ್ಕ್ ಮಾಡಿಬಿಟ್ಟು ನಾನು ಹೋಗ್ತೀನಿ. ನಾಳೆ ಬಂದು ನೋಡಿದಾಗ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಅಂದರೆ ದ ಟೆಂಪರರಿ ಬೆಂಚ್ ಮಾರ್ಕ್ ಮೀನ್ಸ್ ಇಟ್ ಈಸ್ ಟೆಂಪರರಿಲಿ ಎಸ್ಟಾಬ್ಲಿಷ್ಡ್ ಬೆಂಚ್ ಮಾರ್ಕ್. ಬಟ್ ಪರ್ಮನೆಂಟ್ ಬೆಂಚ್ ಮಾರ್ಕ್ ಇಸ್ GTS ಅಂತ ಹೇಳಿದ್ವಿ, ಡಿಫ್ರೆಂಟ್ ಪಾಯಿಂಟ್ಸ್. ಸೊ ಟೆಂಪರರಿ ಅಂದರೆ ಟೆಂಪರರಿ ಆಗಿ ಮಾಡಿರೋಂಥದ್ದು. ಸೊ ಅದನ್ನು ಯಾವ್ಯಾವ ರೀತಿ ಮಾಡ್ಬೋದು, ನೇಲ್ಸ್ ಇನ್ ರೋಡ್ ಮಾಡ್ಬೋದು, ಆರ್ ಮಾರ್ಕ್ಸ್ ಆನ್ ದಿ ಕರ್ಬ್ ಸ್ಟೋನ್ ಆಗಿರ್ಬೋದು, ರೋಡ್ ಡಿವೈಡರ್ ಆಗಿರುತ್ತಲ್ಲ ಇದು ಕರ್ಬ್ ಸ್ಟೋನ್, ಸೊ ಅದ್ರಲ್ಲಾಗಿರ್ಬೋದು, ಚಾನಲ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಪಾಯಿಂಟ್ಸ್ ಮೇಲೆ ನಾವು ಟೆಂಪರರಿ ಬೆಂಚ್ ಮಾರ್ಕ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಅದನ್ನು TBM ಅಂತ ಕರಿತೀವಿ. ನೋಡಿ ಲುಕ್ ಅಟ್ ದಿಸ್ TBM, ಟೆಂಪರರಿ ಬೆಂಚ್ ಮಾರ್ಕ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟೆಂಪರರಿ. ನೆಕ್ಸ್ಟ್ ಈಸ್ ಆರ್ಬಿಟ್ರರಿ ಬೆಂಚ್ ಮಾರ್ಕ್. ಏನಂತಂದರೆ ಆರ್ಬಿಟ್ರರಿ ಬೆಂಚ್ ಮಾರ್ಕ್ಸ್ ಆರ್ ಅಸ್ಯೂಮ್ ಟು ಬಿ ಈಕ್ವಲ್ ಟು 100 meters generally, and then the elevations with respect to assumed benchmark is determined. It is commonly practiced by engineering students for GTS surveys of the country. Surveyors use permanent benchmarks to calculate the elevations of different points. So arbitrary benchmark ಅಂತಂದರೆ, ಸೊ ನಾವು ಆರ್ಬಿಟ್ರರಿ ಆಗಿ ಟೆಂಪರರಿ ಬೆಂಚ್ ಮಾರ್ಕ್ ಅನ್ನೋದು ದಟ್ ಈಸ್ ಡಿಫ್ರೆಂಟ್ ಅಟ್ ದಿ ಎಂಡ್ ಆಫ್ ಡೇಸ್ ವರ್ಕ್. ಆರ್ಬಿಟ್ರರಿ ಅಂದರೆ ಸರ್ವೆ ಕ್ಯಾರಿ ಮಾಡಬೇಕಾದ್ರೆ ನಾವು ಯಾವುದೋ ಒಂದು ಸಣ್ಣ ರೆಫರೆನ್ಸ್ ಆಗಿ ಇಟ್ಕೊಂಡು ಆರ್ಬಿಟ್ರರಿ ಆಗಿ ಇಟ್ಕೊಳ್ಳೋ ಅಂಥದ್ದು, ಅದನ್ನು ಯೂಶ್ವಲಿ 100 ಅಂತ ಅನ್ಕೋತೀವಿ, 200 ಅಂತ ಅನ್ಕೋತೀವಿ, 50 ಅಂತ ರೌಂಡ್ ಫಿಗರ್, ರೌಂಡ್ ವ್ಯಾಲ್ಯೂ ಆಗುತ್ತೆ. ಸೊ ಅದನ್ನು ನಾವು ಆರ್ಬಿಟ್ರರಿ ಬೆಂಚ್ ಮಾರ್ಕ್ ಅಂತ ಕರಿತೀವಿ. ಗಾಟ್ ಇಟ್. ಸೊ ದಿಸ್ ಈಸ್ ಆರ್ಬಿಟ್ರರಿ ಬೆಂಚ್ ಮಾರ್ಕ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಂಟೆಂಟ್ ಆಫ್ ದಿಸ್ ಸೆಷನ್. ಈ ಒಂದು ಸೆಷನ್ನ ಎಲ್ಲ ಕಂಟೆಂಟ್ಸು ಕವರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಫಾರ್ ಪ್ರಿಪೇರಿಂಗ್ ದೀಸ್ ಕಂಟೆಂಟ್ಸ್ ವಿ ಹ್ಯಾವ್ ರೆಫರ್ಡ್ ಸೋ ಮೆನಿ ಟೆಕ್ಸ್ಟ್ ಬುಕ್ಸ್. ಸೊ ಇದರಲ್ಲಿ ನೀವು ಯಾವುದಾದ್ರೂ ರೆಫರ್ ಮಾಡ್ಬೋದು. SK ದುಗ್ಗಲ್ ಸರ್ವೇಯಿಂಗ್ ಬೈ SK ದುಗ್ಗಲ್, ಟಾಟಾ ಮೆಗ್ರಾ ಹಿಲ್ ಆಗಿರೋ ಪಬ್ಲಿಷರು, ಸುಬ್ರಹ್ಮಣ್ಯನ್ ಆರ್ ಪುನ್ಮಿಯಾ, BC ಪುನ್ಮಿಯಾ. ಇಟ್ ಈಸ್ ವೆರಿ ನೈಸ್ ಟೆಕ್ಸ್ಟ್ ಬುಕ್ಸ್. ಯು ಕ್ಯಾನ್ ರೆಫರ್ ದಿಸ್ ಟೆಕ್ಸ್ಟ್ ಬುಕ್ ಆಲ್ಸೋ. ಟಿಪಿಕ್ ಕಾನೆಟ್ಕರ್, KR ಅರೋರಾ, ಬಾಸಕೆನ್ನನ್, ಆಗೋರ್ ಆಗಿರ್ಬೋದು, ಅಡ್ವಾನ್ಸ್ ಸರ್ವೇಯಿಂಗ್ ಅಥವಾ ಸರ್ವೇಯಿಂಗ್ ಅಂಡ್ ಲರ್ನಿಂಗ್, SK ರಾಯ್. ಸೊ ಈ ಥರದ್ದು ಡಿಫ್ರೆಂಟ್ ಟೆಕ್ಸ್ಟ್ ಬುಕ್ಸ್ ಇದೆ. ಇದೆಲ್ಲದೂ ನೀವು ಇದರಲ್ಲಿ ಯಾವುದಾದ್ರೂ ರೆಫರ್ ಮಾಡ್ಬೋದು. ಅಥವಾ ಪ್ರಿಸ್ಕ್ರೈಬ್ ಡಿಪ್ಲೊಮಾ ಟೆಕ್ಸ್ಟ್ ಬುಕ್ಸ್ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಬಟ್ ಸೊ ದೀಸ್ ಆರ್ ದ ಡಿಫ್ರೆಂಟ್ ರೆಫರೆನ್ಸ್ ಟೆಕ್ಸ್ಟ್ ಬುಕ್ಸ್ ಯು ಕ್ಯಾನ್ ರೆಫರ್. ಆ್ಯಂಡ್ ದಿಸ್ ಈಸ್ ಅವರ್ ಟೀಮ್ ವಿಚ್ ವಿ ಹ್ಯಾವ್ ಡೆವಲಪ್ಡ್ ದಿಸ್ ಕಂಟೆಂಟ್. ನಾನು ಮೈಸೆಲ್ಫ್ ಅನಿಲ್ ಕುಮಾರ್ BS ಆ್ಯಂಡ್ one more person is Mr. Mohammad Abidullah. So we both have prepared this content.
and the remaining part we'll discuss in our next session. ಮುಂದಿನ ಸೆಷನ್ ಡಿಸ್ಕಸ್ ಮಾಡೋಣ. And I would like to thank you everyone.